ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿವು. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿವು. ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿವು. ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಪರಮಾನುಭವ ಬೋಧೆ 5ನೆಯ ಸಂಧಿ ಒಳಗೆ 14ನೆಯ ಸೂತ್ರ ನಾವು ನೋಡಬೇಕು. ಬಹಳಷ್ಟು ವಿಚಾರಗಳನ್ನು ಹೇಳುತ್ತಾರೆ ಈ ಸೂತ್ರದಲ್ಲಿ. ಹಿಂದಿನ ಸೂತ್ರದಲ್ಲಿ ಸಮಾಧಿಯನ್ನು ಹೇಳಿದರು, ಸಮಾಧಿ ಸ್ಥಿತಿಯನ್ನು ಹೇಳಿದರು. ಈ ಸೂತ್ರದಲ್ಲಿ ಭೇದವು ಬಂದಕ್ಕೆ ಕಾರಣ ಆಗ್ತದ, ಅಭೇದ ಮುಕ್ತಿ ಕಾರಣ ಆಗ್ತದ. ಅದರಿಂದ ನಾವು ಭೇದ ಭಾವನೆಯನ್ನು ಬಿಟ್ಟು ಅಭೇದವನ್ನು ಸ್ವೀಕಾರ ಮಾಡಬೇಕು. ಯಾಕಂದರೆ ಅಭೇದ ಸುಮ್ಮನೆ ಆಗ್ತದೆ. ಅಭೇದ ಸ್ಥಿತಿ ನಮಗೆ ಬರಬೇಕಾಗಿತ್ತು, ಅಭೇದ ಭಾವ ನಮಗೆ ಬರಬೇಕಾಗಿತ್ತು ಅಂದ್ರೆ ಸುಮ್ಮನೆ ಬರ್ತದೇನು ಅಂದರೆ ಇಲ್ಲ. ಅಲ್ಲಿ ಏನು ಮಾಡಬೇಕಾಗ್ತದೆ ಅಂದರೆ ಶ್ರವಣಾದಿ 5 ಸಮಾಧಿಗಳ ಬಗ್ಗೆ ಏನು ಅಭ್ಯಾಸ ಮಾಡಬೇಕು. ಅದಕ್ಕಿದು ಕ್ರಮವಾಗಿ ಕೇಳಬೇಕು, ಅದೇ ಪ್ರಕಾರ ಅಭ್ಯಾಸ ಮಾಡುವಂಥದ್ದು, ತಿಳ್ಕೊಳ್ಳುವಂಥದ್ದು, ಮನನ ಮಾಡುವಂಥದ್ದು. ಇದು ಬ್ರಹ್ಮಜ್ಞಾನ. ಇದು ಅಭ್ಯಾಸ ಮಾಡಬೇಕಾಗ್ತದೆ. ಹೆಂಗೆ? ಶ್ರವಣಾದಿ 5 ಸಮಾಧಿಗಳ ಅಭ್ಯಾಸ ಮೂಲಕ ಏನಾಗ್ತದೆ? ಅಭೇದ ಸ್ಥಿತಿ ಆಗ್ತದೆ. ಆ ರೀತಿ ನಾವು ಅಭ್ಯಾಸ ಮಾಡೋದ್ರಿಂದ, ಈ ರೀತಿ ಅಭ್ಯಾಸ ಮಾಡೋದ್ರಿಂದ ಅಲ್ಲಿ ಮೋಕ್ಷ ಅನ್ನುವಂಥದ್ದು ಆಗ್ತದೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಏನು ಹೇಳ್ತಾರೆ 14ನೆಯ ಸೂತ್ರದಲ್ಲಿ? ಭೇದ ಅಭೇದವೆಂದೆರಡರವರಲ್ಲಿಯ ಭೇದ ಭಾವನೆಗಳು ಒಂದಿರೆ ಮುಕ್ತಿ, ಅಭೇದ ಭಾವನೆಗಳು ಒಂದಿರೆ ಮುಕ್ತಿ ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಇಲ್ಲಿ? ಭೇದ ಅಭೇದವೆಂದೆರಡವರಲ್ಲಿಯ ಅಭೇದ ಭಾವನೆಗಳು ಒಂದಿರೆ ಮುಕ್ತಿ ಅಂತ ಹೇಳ್ತಾರೆ. ಯಾಕಂದ್ರೆ ಇವು ಭೇದ ಮತ್ತು ಅಭೇದ, ಇಲ್ಲಿ ಭೇದ ಭಾವನೆಯನ್ನು ಬಿಡುವಂಥದ್ದು, ಅಭೇದ ಭಾವನೆಗಳು ಒಂದಿರೆ ಮುಕ್ತಿ ಅನ್ನುವಂಥದ್ದು ಕೂಡ ಹೇಳ್ತಾರೆ. ಯಾಕಂದರೆ ಭೇದ ಭಾವನೆಯನ್ನು ಬಿಟ್ಟು ಸುಖರೂಪನಾದಂಥ ಅಭೇದ ಭಾವನೆಯನ್ನು ಮಾಡಿಕೊಳ್ಳುವಂಥದ್ದು, ಇದರಿಂದ ಮುಕ್ತಿ ಆಗ್ತದ ಅಂತ ಹೇಳ್ತಾರೆ. ಭೇದ ಅಂದರೆ 2 ಇರುವಂಥದ್ದು, ಅಭೇದ ಅಂದರೆ ಒಂದೇ ಇರುವಂಥದ್ದು. ಇದನ್ನು ತಿಳ್ಕೊಳ್ಬೇಕು. ಮತ್ತು ನಿನ್ನೆ ವಿಚಾರದಲ್ಲಿ ಕೆಲವು ವಿಚಾರಗಳನ್ನು ಹೇಳಿದರು. ಯಾಕಂದ್ರೆ ಇಲ್ಲಿ 2ನೇ ನುಡಿಯಲ್ಲಿ ಕೂಡ ನಾನಾ ರೀತಿಯಿಂದ ಹೇಳಿದರು. ಯಾವ ರೀತಿ? ಬಿಸಜಾಕ್ಷಿ ಮಗುಳೆ ನೇತ್ಯಾತ್ಮಕವೆನ್ನಿಸುವ ಸುಸಮಾಧಿ 5 ತೆರೆ ನಿಂತು ಸಸಿನಮಿದೆಂದು ನೀನು ಅರಿಯುವಂತೆ ನಾನು ಒಲಿದು ಉಸುರುವೆನು ಅವರಂದವನು ಅಂತ ಕೇಳು ಅಂತ ಹೇಳ್ತಾರೆ. ಯಾಕಂದ್ರೆ ಭೇದವಿಲ್ಲದೆ ಅಭೇದ ಬುದ್ಧಿಯ ಸಮಾಧಿ ಇಲ್ಲಿ. ಸಮಾಧಿ ಅಂತಂದ್ರೇನು? ನಮ್ಮ ಭಾವನೆ ಒಳಗೆ ಭೇದ ಬುದ್ಧಿ ಇರಬಾರ್ದು, ದ್ವಂದ್ವ ಭಾವ ಇರಬಾರ್ದು. ಈ ಒಂದು ಭೇದವಿಲ್ಲದೆ ಅಭೇದ ಬುದ್ಧಿ ಸಮಾಧಿ ಅಂತ ಅನಿಸ್ಕೊಳ್ತದೆ. ಈ ಸಮಾಧಿಯು ಸರ್ವಾತ್ಮಕ ಸಮಾಧಿ, ನೇತ್ಯಾತ್ಮಕ ಸಮಾಧಿ ಅಂತ ಹಿಂದೆ ಹೇಳೋದಿದು. 2 ಪ್ರಕಾರ ಅದಾವೆ. ಈ ಸರ್ವಾತ್ಮಕ ಸಮಾಧಿಯಲ್ಲಿ ಏನಂದ್ರೆ ಶ್ರವಣಾಖ್ಯ ಸಮಾಧಿ, ಸಂವಾದ ಸಮಾಧಿ, ಕರ್ಮ ಸಮಾಧಿ, ಸರ್ವಾತ್ಮಕ ಸಮಾಧಿ, ಸುಸಮಾಧಿ ಅಂತ 4 ರೂಪದಿಂದ ಕೂಡಿದಂಥದ್ದು. ನೇತ್ಯಾತ್ಮಕ ಸಮಾಧಿ ಒಳಗೆ ಒಂದೇ ಇರುವಂಥದ್ದು. ಇದು ಸೇರಿಕೊಂಡು 5 ಸಮಾಧಿಗಳು ಆದವು. ಅವುಗಳ ಸ್ವರೂಪದ ಬಗ್ಗೆ ಅವರು ಮೊನ್ನೆ ಒಂದು ವಿಚಾರದಲ್ಲಿ ಹೇಳಿದ್ದಾರೆ. ಇಲ್ಲಿ ಮೊದಲ ಶ್ರವಣಾಖ್ಯ ಸಮಾಧಿ ಬಗ್ಗೆ ಹೇಳಿದರು. ಶ್ರವಣ ಮಾಡಬೇಕಾದ್ರೆ ಹೆಂಗೆ ಮಾಡಬೇಕು? ಗುರುಭಕ್ತನೆನಿಸಿ ಸದ್ಗುರು ಸನ್ನಿಧಿಯೊಳಿರ್ದು ಪರಮಾನುಭವ ಸುಖ ಬೋಧೆಯ ಪಿರಿದು ನಂಬಿಕೆಯೊಡವೆರೆದಲಸದೆ ಕೇಳುತ್ತಿರಲದೆ ಶ್ರವಣಾಖ್ಯ ಸುಸಮಾಧಿ ಅಂತ ಹೇಳಿದರು. ಯಾಕಂದ್ರೆ ಗುರುಭಕ್ತನೆನಿಸಿ
ಅಂದ್ರೆ ಗುರುವಿನಲ್ಲಿ ಬಹಳಷ್ಟು ಪ್ರೇಮ ಭಾವ ಉಳ್ಳಂಥವನಿದ್ದು ಸದ್ಗುರು ಸನ್ನಿಧಿ ಒಳಗೆ ಅಂದ್ರೆ ಗುರುವಿನ ಸಮೀಪದಲ್ಲಿರುವಂಥದ್ದು, ಗುರು ಸೇವಾದಿಗಳನ್ನು ಮಾಡುವಂಥದ್ದು. ಯಾವಾಗ ಗುರು ಸೇವಾದಿಗಳನ್ನು ನೀವು ಮಾಡ್ತೀರಿ ಆವಾಗ ಗುರು ಕೃಪೆ ನಿನಗಾಗ್ತದೆ. ನಿನ್ನ ಭಾವ ಕೊಲಿತನ, ನಿನ್ನ ಸೇವೆಗೆ ಗುರುವಿನ ಒಂದು ಕೃಪೆ ಆಯಿತು ಅಂತಂದಾಗ ಮತ್ತೆ ಈ ಪರಬ್ರಹ್ಮ ವಿಷಯವನ್ನು ತತ್ವಮಸಿ ವಾಕ್ಯವನ್ನು ಹೇಳ್ತಾನಲ್ಲ ಸದ್ಗುರು, ಹೇಳಿದ್ದನ್ನು ನಿನ್ನ ಅನುಭವಕ್ಕೆ ಬರ್ತದೆ. ಅದು ಗುರುಕೃಪೆ ಯಾಕಂತಂದ್ರೆ ಈ ಶ್ರುತಿ ಪ್ರಮಾಣಗಳು ಸದ್ಗುರು ಏನು ಹೇಳ್ತಾನಲ್ಲ ಅದು ನಿನಗೆ ಅರ್ಥ ಆಗಬೇಕು, ಸ್ವಾನುಭವಕ್ಕೆ ಬರಬೇಕು ಅಂತಂದ್ರೆ ಗುರುಕೃಪೆ ಭಾಳ ಮುಖ್ಯ. ಯಾಕಂದ್ರೆ ಗುರುಕೃಪೆ ಆಯಿತು ಅಂತಂದ್ರೆ ನಿನಗೆ ಈ ವೇದಗಳಲ್ಲಿ ಹೇಳಿದಂಥ ಎಲ್ಲ ವಿಚಾರಗಳು ನಿನಗೆ ಅರ್ಥ ಆಗ್ತದೆ. ಹಂಗೆ ಅದಕ್ಕೆ ಈ ರೀತಿಯಿಂದ ಪಿರಿದು ಪರಮಾನುಭವ ಸುಖ ಬೋಧೆಯ ಪಿರಿದು ಅಂತ ಹೇಳ್ತಾರೆ. ಯಾಕಂದ್ರೆ ಈ ಒಂದು ಪಿರಿದಂದರೆ ಹೆಚ್ಚಾಗಿ ಈ ಪರಬ್ರಹ್ಮವನ್ನು ಸ್ವಾನುಭವಕ್ಕೆ ತಂದು ಕೊಡ್ತಕ್ಕಂಥ ಸುಖರೂಪನಾದಂಥ ಜ್ಞಾನ ಉಪದೇಶವನ್ನು ನೀನು ಗುರು ಮುಖಾಂತರ ತಿಳ್ಕೊಳ್ಳುವಂಥದ್ದು ತಂದು ಕೊಡ್ತಾನಂತ. ಮತ್ತೇನು ಹೇಳಿದಾರ, ನಂಬಿಕೆಯೊಡೆವರೆದು ಅಂತ ಹೇಳಿದಾರೆ ಅವರು. ನಂಬಿಕೆಯೊಡೆವರೆದು ಅಂತಂದ್ರೇನು, ವಿಶ್ವಾಸ ಭಾಳ ಮುಖ್ಯ ಆಗ್ತದೆ. ವಿಶ್ವಾಸ ಇರಲಿಲ್ಲ ಅಂದರೆ ಎಷ್ಟು ಜನ್ಮದಲ್ಲಿ ನೀನು ಇದನ್ನು ಮಾಡಿಕೊಂಡ್ರು ಕೂಡ ಆಗಂಗಿಲ್ಲ. ಈಗ ಎಷ್ಟೇ ಒಂದು 15-20 ವರ್ಷನೂ ನಾನು ಸತ್ಸಂಗ ಮಾಡ್ತೀನಿ ಅಂದ್ರೆ ಮಾಡ್ತಿದ್ದೆ ಸತ್ಸಂಗ, ಬರೀ ಅದು ಹೆಸರಿಗೆ ಮಾತ್ರ ಆಗ್ತದೆ. ಅದರ ಸ್ವಾನುಭವ ಅಪರೋಕ್ಷ ಒಂದು ಜ್ಞಾನ ಅಳವಡಂಗಿಲ್ಲ. ಅಲ್ಲಿ ಏನಿರಬೇಕು, ನಂಬಿಕೆ ಭಾಳ ಮುಖ್ಯ, ಶ್ರದ್ಧೆ. ಅದಕ್ಕೆ ಶ್ರದ್ಧಾವಾನ್ ಲಭತೆ ಜ್ಞಾನ, ಶ್ರದ್ಧೆ ಭಾಳ ಮುಖ್ಯ. ಆ ವಿಶ್ವಾಸ ಮತ್ತು ಅಲಸದೆ, ಬೇಸರಗೊಳ್ಳದೆ. ಅದಕ್ಕೆ ಜಡಿ ಮಳಿ ಬಡ್ದಂಗೆ ಬಿಡಿಬೇಕ್ರಿ ಅಂತಿದ್ರು ಗುರುಗಳು. ಈ ಜ್ಞಾನ ಹೆಂಗಂದ್ರೆ ಜಡಿ ಮಳಿ ಬಡ್ದಂಗೆ ಅಂದ್ರೆ ಪ್ರತಿನಿತ್ಯ ಅದು ಕೇಳ್ತಾನೆ ಇರಬೇಕು. ಅಂದ್ರೆ ಅಲಸದೆ ಅಂದರೆ ಬೇಸರಗೊಳ್ಳದೆ, ಬೇಸರ ಮಾಡ್ಕೊಳ್ಳೋದು ಬೇಡ, ಬೇಸರ ಆಗಬಾರ್ದು. ಹಂಗೆ ಶ್ರವಣ ಮಾಡುವಂಥದ್ದು ಬೇಸರ ಇಲ್ದೇ ಕೇಳಬೇಕಂತಿದ್ರು ಗುರುಗಳು ಕೂಡ. ಯಾಕಂದ್ರೆ ಇದಕ್ಕೆ ಬೇಸರ ಮಾಡ್ಕೊಳಂಗಿಲ್ಲ, ಬೇಸರ ಇಲ್ದೇ ಕೇಳಬೇಕಿದು. ಆಗಿರುವಂಥದ್ದು ಯಾವುದಂದ್ರೆ ಈ ಶ್ರವಣ ನಾಮಕದ ಸುಸಮಾಧಿ ಅಂತ ಕೂಡ ಹೇಳ್ತಾರೆ ಇದಕ್ಕೆ ಸದ್ಗುರಿನ. ಯಾಕಂತಂದ್ರೆ ಈ ನಿನ್ನ ಮೇಲೆ ಹೆಂಗೆ ನಿನಗೆ ಭಾಳಷ್ಟು ಪ್ರೀತಿ ಅದ, ಅದ್ರಂಗೆ ಗುರುವಿನ ಪಾದದ ಮೇಲೆ ಆ ಥರ ಭಕ್ತಿ ನಿನಗಿರಬೇಕು. ಯಾವಾಗಲೂ ಗುರು ಸನ್ನಿಧಾನದಲ್ಲಿ ಆಪ್ತ ಅಂಗಸ್ಥಾನ ಸದ್ಭಾವ ಅನ್ನುವಂಥ ಸೇವಾದಿಗಳನ್ನು ಮಾಡಿ ಗುರುವಿನ ಕೃಪೆಗೆ ಪಾತ್ರನಾಗಿ ಗುರು ಮುಖದಿಂದ ಪರಬ್ರಹ್ಮ ವಿಷಯವನ್ನು ಅಪರೋಕ್ಷ ಮಾಡಿಕೊಳ್ಳುವಂಥದ್ದಿದು. ಆವಾಗ ಆ ಒಂದು ಜ್ಞಾನದ ಒಂದು ಬೋಧಾಮೃತವನ್ನು ಪಾನ ಮಾಡ್ತಾ ಸುಖದಿಂದ ಅಲ್ಲಿ ನಂಬಿಕೆಯಿಂದ ನಾವು ಇದನ್ನು ಮಾಡ್ತಾ ಹೋದಾಗ ಇದಕ್ಕೆ ಶ್ರವಣಾಖ್ಯದಿಂದ ಕೂಡಿದಂಥ ಶ್ರವಣಾಖ್ಯ ನಾಮದ ಸಮಾಧಿ ಅಂತ ಹೇಳಿಸಿಕೊಳ್ತೀವಿ. ಇದು ಕೂಡ ಒಂದು ಸಮಾಧಿ, ಕೇಳುವಂಥದ್ದು ಕೂಡ. ಅದು ಭಕ್ತಿ ಭಾವದಿಂದ ಕೇಳುವಂಥದ್ದು, ವಿಶ್ವಾಸದಿಂದ ಕೇಳುವಂಥದ್ದು, ನಂಬಿಕೆಯಿಂದ ಕೇಳುವಂಥದ್ದು. ಅದ್ರ ಪ್ರಕಾರ ಮನಸ್ಸನ್ನು ಕೂಡ ಬದಲಾವಣೆ ಆಗಬೇಕು. ಕೇಳಿದ ತಕ್ಷಣವೇ ಬರೀ ಇದು ಕೇಳೋದೊಂದು ಪುರಾಣ ಥರ ಕೇಳಿಬಿಟ್ಟು ನಮ್ಮಲ್ಲಿ ಅಳವಡಿಸ್ಕೊಳ್ಳಿಲ್ಲ ಅಂದರೆ ಈ ಕೆಲಸ ಕೂಡ ಆಗಂಗಿಲ್ಲ. ಅದಕ್ಕೆ ಎರಡನೆಯ ಒಂದು ಸಂವಾದ ಸಮಾಧಿ ಬಗ್ಗೆ ಹೇಳ್ತಾರೆ. ಸಮಾಧಿ ಬಗ್ಗೆ ಹೇಳ್ತಾರೆ 4ನೇ ನುಡಿಲಿ. ಅನುಭವಿಗಳೋಳು ತನ್ನ ಅನುಭವ ಬೋಧೆಯನ್ನು ಅನುಭವವಿದು ಸುಖವೆನಿಪ್ಪಂತೆ ವಿನಯದಿಂ ನುಡಿದು ತಾನವರಿಂದೇ ಕೇಳುವುದೆನಿಪ್ಪುದು ಸುಸಮಾಧಿ ಅಂತ ಹೇಳ್ತಾರೆ. ಏನು ಹೇಳ್ತಾರೆ, ಅನುಭವಿಗಳೋಳು ಅಂದ್ರೆ ಸುಜ್ಞಾನಿಗಳಲ್ಲಿ ತನ್ನ ಅನುಭವ ಬೋಧೆಯ ಅಂದ್ರೆ ತನ್ನ ಅನುಭವಕ್ಕೆ ಬಂದದ್ದನ್ನು, ಅನುಭವ ಇದಂದ್ರೆ ಈ ಜ್ಞಾನವು ಭಾಳಷ್ಟು ಅನಂತವಾಗಿರುವಂತೆ ನಮ್ರತೆಯಿಂದ ತಿಳಿಸಿ ಅಂತ ಹೇಳ್ತಾರೆ. ಯಾಕಂದ್ರೆ ಅನುಭವಿಗಳೋಳು ಅಂತಂದ್ರೆ ಏನು, ತಾನೇನು ತಿಳ್ಕೊಂಡಿದ್ದಾನೆ, ಈಗ ನಾವೇನು ಕೇಳಿರ್ತೀವಿ ಅದು ತಿಳ್ಕೊಂಡಂಥ ವಿಚಾರ, ತನ್ನನ್ನು ತಾನು ತಿಳ್ಕೊಂಡು ಆ ನಿಶ್ಚಯ ಮಾಡಿಕೊಂಡಿರುವಂಥದ್ದು ಏನಿರ್ತದೋ ಅದನ್ನು ಬಲ್ಲಂಥ ಜ್ಞಾನಿಗಳ ಜೊತೆ ವಿನಯದಿಂದ ತಿಳಿಸುವಂಥದ್ದು. ನಾ ತಿಳ್ಕೊಂಡು ಬಿಟ್ಟಿದ್ದು ನನ್ನ ಮನಸ್ಸಿಗೆ ಬಂದಂಗೆ ನಾ ತಿಳ್ಕೊಂಡ್ಬಿಟ್ಟಿನಿ, ನಾನೇ ದೊಡ್ಡ ಶ್ರೇಷ್ಠ ಅಂತ ಅನ್ನಂಗಿಲ್ಲ. ಈಗ ಭಾಳಷ್ಟು ಜನ ಹೇಳ್ತಾರೆ, ಯಾಕಂದ್ರೆ ಎಲ್ಲೋ ಒಂದು ಕಡೆ ಅಲ್ಲಿ ಇಲ್ಲಿ ಕೇಳಿರ್ತಾರೆ,
ಗುರುಗಳು ಏನು ಹೇಳ್ತಾರೆ, ತತ್ವಮಸಿ ವಾಕ್ಯ ಯಾವುದೋ ಒಂದು ಕಾರ್ಯಕ್ರಮದಾಗ ಒಂದು ಅಲ್ಲಿ ಒಂದಿಷ್ಟು ಇಲ್ಲೊಂದಿಷ್ಟು ಹೇಳಿರ್ತಾರೆ, ನೀನೇ ಪರಮಾತ್ಮ. ಎಲ್ಲ ಪ್ರತಿ ದಿವಸ ಶಾಸ್ತ್ರದ ಒಂದು ಶ್ರವಣ ಮಾಡದೇನೆ ಗುರುಗಳು ಹೇಳಿಬಿಟ್ಟಿದ್ದಾರೆ ನಾನೇ ಪರಮಾತ್ಮ ನಾನೇ ಪರಮಾತ್ಮ ಅನ್ನಂಗೆ ತಿರುಗಾಡಕತ್ತಿ ಬಿಡ್ತಾರೆ. ಬಟ್ ಅದು ಒಳಗಡೆ ಇರುವಂಥ ಅಜ್ಞಾನ ಹೋಗಿರ್ತೇನೆಂದ್ರೆ ಹೋಗಿರಂಗಿಲ್ಲ. ನಾನು ಪರಬ್ರಹ್ಮ ಸ್ವರೂಪ ಇದ್ದೀನಿ ಅಂತ ಹೇಳೋಕ್ಕೂ ಕೂಡ ಬರದೇ ಇರುವಂಥ ಜ್ಞಾನ ನಿನ್ನೊಳಗದ. ಅದು ನೀನು ಹೇಳಕ್ಕೆ ಆ ಸ್ಥಿತಿಯಲ್ಲಿ ಬಂದಾಗ ಅದು ನಾನು ಇದ್ದೀನಿ ಅಂತ ಕೂಡ ಅಲ್ಲಿ ಹೇಳೋಕ್ಕೆ ಬರೋಂಗಿಲ್ಲ. ಅದು ತಿಳ್ಕೊಂಡು ಶಾಂತ ಆಗಿಬಿಡೋದು. ಇಲ್ಲಿ ಏನದಂತಂದ್ರೆ 84 ಲಕ್ಷ ಜೀವರಾಶಿಯಿಂದ ಏನು ಗದ್ದಲಕ್ಕೆ ಬಂದದಲ್ಲ ಈ ಮನಸ್ಸು, ಬಂದು 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 ಈ ಗುರುವಾಕ್ಯವನ್ನು ಕೇಳಿ ಶ್ರವಣ ಮಾಡಿ ಮನನ ಮಾಡಿ ಶಾಂತ ಆಗಿಬಿಡೋದು. ಹೇಳಕ್ಕೆ ಬರದೇ ಇರುವಂಥ ಸ್ಥಿತಿನೇ ನಿಂದದು. ದೊಡ್ಡ ಶಾಂತಿ ಆಗಿಬಿಡೋದು, ಮುಗೀತದೆ. ಮುಂದೆ ಏನಿಲ್ಲ, ಮಾತುಗಳೇ ಇಲ್ಲಲ್ಲ. ಅಂಥ ಒಂದು ಅನುಭವದ ಅಪರೋಕ್ಷದ ಜ್ಞಾನ ಆಗುವಂಥದ್ದು. ಯಾವ ರೀತಿ ತನ್ನನ್ನು ತಾನು ತಿಳ್ಕೊಂಡು ನಿಶ್ಚಯ ಮಾಡಿಕೊಂಡಿರುವನೋ ಅದನ್ನು ಬಲ್ಲಂಥವ್ರಿಗೆ, ಅಂದರೆ ಎಲ್ಲ ಬಲ್ಲಂಥವನು, ಸರ್ವಜ್ಞ ಮೂರ್ತಿ ಆದಂಥವೆಲ್ಲ ಬಲ್ಲಂಥವನು ಸದ್ಗುರುನಾಥ. ಅಂಥ ಒಂದು ಬಲ್ಲಂಥ ಜ್ಞಾನಿಗಳಿಗೆ ವಿನಯದಿಂದ, ಮತ್ತು ನಾವು ಅಷ್ಟು ತಿಳ್ಕೊಂಡಿನಿ ಅಂತೇಳಿಬಿಟ್ಟು ಗುರುಗಳ ಮುಂದೆ ಕಾಲ ಮೇಲೆ ಕಾಲು ಹಾಕೊಂಡು ಕುಂದ್ರೋದು, ಭಾರಿ ತಿಳ್ಕೊಂಡಿನಂತ ಹೇಳೋದು ಅಂತಂದ್ರೆ ಭಾಳ ಮೂರ್ಖತನ ಆಗ್ತದೆ. ಯಾಕಂದ್ರೆ ಭಾಳ ವಿನಯತೆಯಿಂದ ಕೇಳಬೇಕಾಗ್ತದೆ ಸದ್ಗುರುನಾಥ. ತಾನು ತಿಳ್ಕೊಂಡದ್ದು ನಾನು ಹಿಂಗೆ ತಿಳ್ಕೊಂಡಿದ್ದೀನಿ ಗುರುವೇ ನಾನು ಅಂತ ವಿನಯದಿಂದ ತಿಳಿಸುವಂಥದ್ದು. ಮತ್ತು ತಾನು ಅವರ ಮುಖದಿಂದ ಅವರ ನಿಶ್ಚಯವನ್ನು ತಿಳಿಯುವಂಥ, ತರ್ಕ ಮಾಡುವಂಥದ್ದಲ್ಲ. ಹೇಳ್ತೀವಲ್ರಿ, ಎಲ್ಲೋ ಒಂದು ಚೂರು ಚೂರು ಕೇಳಿರ್ತಾರೆ, ಈ ಸ್ವಲ್ಪ ಇದನ್ನು ಕೇಳಿದ್ಗಳೇ ಇದು ಹೆಂಗ್ರಿ ಅದು ಹೆಂಗ್ರಿ, ಪೂರ್ತಿ ಕೇಳಿದ್ರೆ ತಾನೇ ಅದು ಅರ್ಥ ಆಗುವಂಥದ್ದು. ಅರ್ಧಂಬರ್ಧ ಕೇಳಿ ನಾವು ಮಾಡ್ತೀವಿ ಅಂದ್ರೆ ಅದು ಆಗಂಗಿಲ್ಲ. ಅದಕ್ಕೆ ನಾನೇ ತಿಳ್ಕೊಂಡಿದ್ದು ನಂದ ಶ್ರೇಷ್ಠ, ಅದು ಗುರುನೇ ತಪ್ಪು ತಿಳ್ಕೊಂಡ, ಗುರುನೇ ಏನೋ ಹೇಳಕತ್ತೇನಂತ ಅನ್ನಂಗಿಲ್ಲ ಇಲ್ಲಿ. ಯಾಕಂದ್ರೆ ತಾನು ಯಾಕಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಅಲ್ಲ, ತಾನು ಏನು ತಿಳ್ಕೊಂಡಿದ್ದಾನ ಅದನ್ನು ತನ್ನ ನಿಶ್ಚಯ ಆಯಿತು ಅಂತಂದಾಗ ತನಗೆ ಅನುಭವಕ್ಕೆ ಬಂದಂತಹ ತನಗೇನು ಈ ಬೋಧಾಮೃತ ಏನು ಪಾನ ಮಾಡಿರ್ತಾನ ಅದ್ರ ಸುಖವನ್ನು ವಿನಯದಿಂದ, ಅಂದ್ರೆ ಭಾಳ ನಮ್ರ ಭಾವದಿಂದ ಅಂತ ಒಂದು ಬಲ್ಲಂಥ ಜ್ಞಾನಿಗಳಿಗೆ ವಿನಯದಿಂದ ತಿಳಿಸುವಂಥದ್ದು. ಮತ್ತು ಅವರ ಮುಖದಿಂದ ಅವ್ರು ಏನು ಹೇಳ್ತಾರೆ, ಇಲ್ಲ ನೋಡಪ್ಪ ನೀ ಇದನ್ನು ತಪ್ಪು ತಿಳ್ಕೊಂಡಿದಿ, ಅಥವಾ ಇದನ್ನು ಹಿಂಗೆ ತಿಳ್ಕೊ ಅಂತ ಅವ್ರು ಏನಾದರೂ ಹೇಳಿದರು ಅಂತಂದ್ರೆ ಅದನ್ನು ನಿಶ್ಚಯವಾಗಿ ನೀನು ಸ್ವೀಕಾರ ಮಾಡಬೇಕು. ಮತ್ತು ಈ ಎರಡು ಹಿಂಗೆ ಪರಸ್ಪರ ಸಹಾಯದಿಂದ ಏನಾಗ್ತದೆ, ಜ್ಞಾನ ವೃದ್ಧಿ ಆಗ್ತದೆ. ನಿನಗೆ ಜ್ಞಾನಾಭಿವೃದ್ಧಿ ಇದ್ರ ಮುಖಾಂತರ ನಿನಗೇನಾಗ್ತದೆ, ಅಭೇದ ಸ್ಥಿತಿ ಅಲ್ಲಿ ನಿನಗೆ ಅಳವಡ್ತದೆ. ಇದಕ್ಕೆ ಸಂವಾದ ಸಮಾಧಿ ಅಂತ ಹೇಳ್ತಾರೆ. ಅದಕ್ಕೆ ನಮ್ಗೆ ಗುರುಗಳು ಹೇಳ್ತಿದ್ರು, ನಮ್ಗೆ ಇನ್ನೊಂದೇನು ಒಂದು ವಿಚಾರ ಹೇಳ್ತೀವಿ. ಈಗ ಸತ್ಯ ವಸ್ತುವನ್ನು ತಿಳ್ಕೊಳ್ಳುವಂಥದ್ದು ಸತ್ಸಂಗ ನಿಜ, ಅದೇ ಇರಬೇಕು. ಯಾಕಂದ್ರೆ ತತ್ವವನ್ನು ತಿಳಿಸ್ಬೇಕಲ್ಲಿ, ಅಂಥ ಒಂದು ಸತ್ಸಂಗ ಇರಬೇಕು. ನಾವು ಮೊದಲ ಒಂದು ಸತ್ಸಂಗ ಮಾಡ್ತಿದ್ವಿ. ಅಲ್ಲಿ ಮಾಡೋ ಟೈಮ್ನಲ್ಲಿ ಏನಾಯಿತು ಅಂದ್ರೆ, ಒಮ್ಮೆಲೆ ಅದು ಮಾಡಿದ ನಂತರ ನಮ್ಗೆ ಅಲ್ಲಿ ಈ ಸತ್ಸಂಗದಾಗೆ ಹೇಳಿದರು, ಅಲ್ಲಿ ಭಜನೆ ಇಂಥವು ಪ್ರಾಣಾಯಾಮ ಅವೆಲ್ಲ ಮಾಡ್ತಾಯಿದ್ವಿ. ಅವಾಗಿದ್ರೆ ಅಲ್ಲೇ ಹಿಂಗೆ ನಿಜಗೊಂಡ್ರೆ ಶಾಸ್ತ್ರ ನಡೀತದ ಅಂತ ಕೆಲವು ವಿಷಯಗಳು ಹೇಳಿದ್ರು ಕೂಡ ಅದಕ್ಕೂ ಸಮಯ ಬೇಕು. ಒಬ್ಬ ಸದ್ಗುರುವಿನ ಹತ್ರ ಹೋಗಿ ಕುಂತು ಕೇಳ್ತೀವಿ ಅಂತಂದ್ರೂ ಕೂಡ ನಮಗೆ ಕೇಳೋಕ್ಕೆ ಸಮಯ ಬರಬೇಕು, ಕೂಡಿ ಬರ್ಬೇಕು. ನೋಡ್ರಿ, ಭಾಳ ಸೂಕ್ಷ್ಮದವು ಇವು. ಅದಕ್ಕೆ ಈ ಸಮಯ ಕೂಡಿ ಬಂದದಂತ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಇಲ್ಲಾಂದ್ರೆ ಸಮಯ ಬಂದಿರಲಿಲ್ಲ ಅಂದರೆ ಯಾವುದೋ ಭಾವದಿಂದ ದೂರ ಓಡಿಸ್ಬಿಡ್ತಿತ್ತು, ಬರಕ್ಕೆ ಬಿಡಂಗಿಲ್ಲ. ಆವಾಗ ನಮ್ಗೆ ಅಷ್ಟು ಕೇಳಿದ್ರು ಕೂಡ ನಮ್ಗೆ ಅಷ್ಟು ವಿಚಾರ ಬರಲಿಲ್ಲ, ಸುಮ್ಮನೆ ಇದ್ವಿ. ಆಮೇಲೆ ನಮ್ಗೆ ಹಂಗಿಂಗೆ ಗೊತ್ತಾಗ್ಬಿಟ್ಟು ಇಲ್ಲ ಹೋಗೋಣ ಅಂತೇಳ್ಬಿಟ್ಟು ಒಂದು ಸಲ ಬಂದ್ವಿ. ಅಲ್ಲಿ ಎಲ್ಲಿದೆ ಬಸವನಂತರ ಹೇಳುವಂಥ ಒಂದು ಸ್ಥಾನಕ್ಕೆ ಬಂದ್ವಿ. ಅಲ್ಲಿ ಬಂದ ನಂತರ ನಾವು ಪ್ರತಿನಿತ್ಯ ಏನೋ ದಿವಸ ಬರೋಕ್ಕೆ ಶುರು ಮಾಡಿದ್ವಿ. ಅಲ್ಲಿ ಕೇಳಿದ್ರಾಯ್ತು, ನಿಜಗೊಂಡ್ರೆ ಶಾಸ್ತ್ರ ಅದಲ್ಲ, ಕೇಳೋಣ ಅಂತೇಳ್ಬಿಟ್ಟು ಪ್ರತಿನಿತ್ಯ ಬರೋಕ್ಕೆ ಶುರು ಮಾಡಿದ್ವಿ. ನಾವೇನು ಇದಕ್ಕಿಂತ ಮೊದಲು ಏನು ಮಾಡ್ತಿದ್ವಿ, ಗುರುವಾರಕ್ಕೊಂದು ಸಲ ಭಜನೆ ಪ್ರಾಣಾಯಾಮ ಇವೆಲ್ಲ ಮಾಡ್ತಿದ್ವಿ. ಅಲ್ಲಿ ಕೂತ್ಕೊಂಡು ಕರ್ಮಗಳನ್ನು ಮಾಡುವಂಥದ್ದಲ್ಲಿ, ಯೋಗ ಕರ್ಮಗಳನ್ನು ಮಾಡುವಂಥದ್ದು. ಆವಾಗ ಏನಾಯಿತು, ಅಲ್ಲಿ ನಮ್ಗೆ ನಮ್ಮ ಫ್ರೆಂಡ್ಸ್ ಅಂತಂದ್ರೆ ನಮ್ಮ ಜೊತೆ ಇರುವಂಥ ಒಬ್ಬರು ನಮ್ಮ ಗೆಳತಿ, ಅಂದರೆ ನಾವು ಅವರು ಸೇರಿಕೊಂಡೇ ನಾವು ಸತ್ಸಂಗಕ್ಕೆ ಹೋಗುವಂಥವ್ರು.
ಅವ್ರೇನಾದ್ರೆ ಸರಳ ಇವತ್ತು ಗುರುವಾರ ಐತಲ್ರಿ ನೀವು ಯಾಕೋ ಬರ್ತಾ ಇಲ್ಲ ಬನ್ನಿರಿ ನನಗೂ ಬೇಜಾರಾಗ್ತದೆ ಎಲ್ಲರೂ ಕೂತ್ಕೊಂಡಲ್ಲಿ ಭಜನೆ ಮಾಡೋಣ ಇವೆಲ್ಲ ಈ ಪ್ರಾಣಾಯಾಮ ಇವೆಲ್ಲ ಮಾಡೋಕೆ ಅನುಕೂಲ ಆಗ್ತದೆ ಬನ್ನಿರಿ ಅಂತಂದ್ರೆ ನಮಗಿಲ್ಲಿ ಒಂದು ದಿವಸ ಕ್ಲಾಸ್ ಬಿಟ್ಟರೆ ನಮಗೆ ಬೇಜಾರ ಹೆಂಗೆ ಮಾಡೋದಪ್ಪ. ಈಗ ನಮ್ಮ ಮನೆಯವರು ನಾವಿಬ್ಬರು ಅಲ್ಲಿ ಸತ್ಸಂಗಕ್ಕೆ ಹೋಗ್ತಿದ್ದೀವಿ, ಈಗ ಇಬ್ಬರು ಬಿಟ್ಟಿದ್ದೀವಿ. ಅವ್ರು ಅನ್ನಕತ್ತಾರೆ ನೀವು ಯಾಕೆ ಬರ್ತಾ ಇಲ್ಲ ಬರ್ರಿ ಅಂತ ಅವ್ರು ಅಂತ ಇದ್ದಾರೆ. ನಮಗೂ ಒಂಥರ ಹೆಂಗೆ ಮಾಡೋದಪ್ಪ ಅಂಥೇಳಿ ನಮ್ಮ ಮನೆಯವ್ರಿಗೆ ಹೇಳಿದೆ, ಸುಮ್ಮನೆ ಅವ್ರು ಬೇಜಾರು ಮಾಡ್ಕೋತಾರೆ ಏನು ಮಾಡ್ತಾರೆ. ಅದಕ್ಕೆ ಈ ನಮ್ಮ ಶಶಿಕಲಾ ಅಂತ ಹೇಳ್ಬಿಟ್ಟು ನಮ್ಮ ಫ್ರೆಂಡ್ ಅವರೆಲ್ಲ ಬೇಜಾರು ಮಾಡ್ಕೋತಾರೆ. ಯಾಕಂದ್ರೆ ನಾವು ಮೊದಲಿಂದ ನಾವು ಹೋಗೋರು ಭಾಳಷ್ಟು ಈ ಸತ್ಸಂಗಕ್ಕೆ ಅಟೆಂಡ್ ಮಾಡ್ತಿದ್ವಿ ನಾವು. ಆವಾಗ ಏನು ಅಂದ್ರೆ ನಮ್ಮ ಮನೆಯವ್ರಿಗೆ ಹೇಳಿದೆ, ಇಲ್ಲ ಗುರುವಾರ ದಿವಸ ನೀವು ಹೋಗ್ರಿ, ಒಂದು ದಿವಸ ನೀವು ಹೋಗ್ರಿ ಒಬ್ಬರೇ, ಮತ್ತು ನಾನು ಈ ಕಡೆ ಹೋಗ್ತೀನಿ ಬೇಕಾದ್ರೆ ಅವ್ರು ಏನಾರು ಅಂದ್ಕೊಳ್ತಾರ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ ಈ ಕಡೆ ಹೋಗೋಕ್ಕೆ ಶುರು ಮಾಡಿದೆ. ಗುರುವಾರಕ್ಕೆ ಒಂದು ದಿವಸ, ವಾರದಾಗ ಒಂದು ದಿವಸ. ಗುರುಗಳು ಎಷ್ಟು ಕರುಣಾಮಯಿ ಅಂತ ಅಂದರೆ ಬಸವಾನಂದರಿಗೆ ಭಾಳಷ್ಟು ನಾವು ಹೋಗಲಿಲ್ಲ ಅಂತಂದ್ರೆ ಅವ್ರಿಗೆ ಅದೇ ಹೇಳ್ತೀವಲ್ಲ, ಗುರುಗಳನ್ನು ನಾವು ಕಾಣ್ಬೋದು, ಅವ್ರನ್ನ ನಾವು ಸ್ತುತಿ ಮಾಡ್ಬೋದು, ಇದು ಮಾಡ್ಬೋದು. ಆದರೆ ಶಿಷ್ಯರನ್ನು ಗುರುಗಳು ತಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಇದು ಮಾಡ್ತಾರಲ್ಲ, ಅದು ಭಾಳ ಗ್ರೇಟ್. ಅವ್ರು ಪ್ರತಿನಿತ್ಯ ನಾವು ಹೋಗುವಂಥದ್ದು ಅವರಿಗೆ ಭಾಳಷ್ಟು ಗಮನ ಮಾಡ್ತಿದ್ರು. ಅವರು ವಾರದಾಗ ಒಂದು ದಿವಸ ನಾ ಬಿಡ್ತಿದ್ನಲ್ಲ, ಅವರು ಅಬ್ಸರ್ವ್ ಮಾಡಿದರು, ಸಲನೂ ಬಂದಿರಲಿಲ್ಲ ಗುರುವಾರ, ಈ ಸಲನೂ ಬರಲಿಲ್ಲ, ಈ ಅಮ್ಮ ಬರಲಿಲ್ಲ ಅಂತನ್ನುವಂಥದ್ದು, ಈ ತಾಯಿ ಬರಲಿಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ಸ್ವಲ್ಪ, ಯಾಕಂದ್ರೆ ಇಬ್ಬರು ಜೊತೆಯಾಗೆ ಹೋಗೋರು, ನಾವು ಯಾವತ್ತೂ ಜೊತೆಯಾಗಿ ಹೋಗೋರು, ಯಾಕೆ ಬರಲಿಲ್ಲ ಅಂತ ಅವರಿಗೆ ಸ್ವಲ್ಪ ಡೌಟ್ ಆಗಿಬಿಡ್ತು. ಆದ ತಕ್ಷಣ ಮತ್ತೆ ನೆಕ್ಸ್ಟ್ ನಾನು ಹೋದೆ, ಗುರುವಾರ ಶುಕ್ರವಾರ ದಿವಸ ನಾನು ಹೋದೆ. ಅವರು ಮಾರ್ಮಿಕವಾಗಿ ಒಂದು ಮಾತು ಹೇಳಿದರು. ಏನಂತ ಹೇಳಿದ್ರು, ನೀವು ಈಗ ಯಾವ ಕ್ಲಾಸಿಗೆ ಬಂದಿದ್ರಿ, ನನಗಂತ ನಾನು ಡೈರೆಕ್ಟ್ ಹೇಳಿಲ್ಲ, ಅವರು ಯಾವ ಕ್ಲಾಸಿಗೆ ಬಂದಿದ್ದೀರಿ, ಈಗ ನೀವು ಬಂದದ್ದು ಡಿಗ್ರಿ ಕ್ಲಾಸಿಗೆ ಬಂದದ್ದು. ಈಗ ಡಿಗ್ರಿ ಕ್ಲಾಸಿಗೆ ಬಂದಂಥವ್ರು ಯಾವತ್ತಾದರೂ 4ನೇದ್ದು 5ನೇದ್ದು 8ನೇದ್ದು 9ನೇದ್ದು ಕ್ಲಾಸ್ ಹುಡುಗರ ಒಂದು ಸಂಘ ಮಾಡ್ತಾರೇನ? ಆಯಾ ಒಂದು ಕ್ಲಾಸಿನ ಸಂಘನೇ ಮಾಡ್ತಾರೆ ವಿನಃ ಮತ್ತು ಕೆಳಗೆ 7ನೇದ್ದು 8ನೇ ಕ್ಲಾಸ್ ಹುಡುಗರು ಸಂಘ ಮಾಡ್ತಾರೆ, ಹೋಗ್ತಾರೇನೋ ಅವರು ಸ್ಟೂಡೆಂಟ್ಗಳು ಅಂತ ಅವರು ಒಂದು ಕೆಲವು ಮಾತುಗಳು ಹೇಳಿದರು ಗುರುಗಳು. ನಿಜವಾಗಿ ಅದು ಎಷ್ಟು ಶಾಕ್ ಆಗಿಬಿಡ್ತು ಅಂತಂದ್ರೆ ನನಗೆ ಸತ್ಯದ ಮಾತು ಅವ್ರು ಹೇಳುತ್ತಿದ್ರು. ಯಾಕಂದ್ರೆ ನಾವು ಕೇಳ್ತಾ ಹೋದಾಗ ಬದಲಾವಣೆ ಆಗಬೇಕು ನಮ್ಮ ಹತ್ರ ಅಂತ ಅವರು ತುಂಬಾ ಅದು ಹೇಳಿದಾಗ ನಮ್ಗೆ ನಿಜವಾಗಿ ಅದು ಮನಸ್ಸಿಗೆ ಭಾಳಷ್ಟು ಎಫೆಕ್ಟ್ ಆಯಿತು. ಕೊನೆಗೆ ನಾನು ಹೇಳಿದೆ, ಇಲ್ಲ ನಾನು ಒಂದು ದಿವಸ ತಪ್ಪಿಸೋಂಗಿಲ್ಲ ಕ್ಲಾಸು ಅಂತ ಹೇಳ್ಬಿಟ್ಟು ಅವ್ರಿಗೆ ನಾನು ಹೇಳ್ಕೊಂಡು ಒಂದು ದಿವಸ ನಾವು ತಪ್ಪಿಸ್ಲಿಲ್ಲ. ಯಾಕಂದ್ರೆ ಗುರು ಕರುಣೆ ಹೆಂಗಂದ್ರೆ ಮನಸ್ಸು ಏನಂದ್ರೆ ಡೈವರ್ಟ್ ಆಗಬಾರ್ದು. ಒಂದು ಕರುಣೆ ಹಿಂದಿರುವಂಥ ಒಂದು ಕರುಣೆ ನೋಡ್ರಿ. ಯಾಕಂದರೆ ನಮ್ಗೆ ಆ ಕಡೆ ಅರ್ಧ ಈ ಕಡೆ ಅರ್ಧ ಆಯಿತು ಅಂದಾಗ ಈ ಜ್ಞಾನ ಅಳವಡಂಗಿಲ್ಲ, ಒಂದೇ ಇರಬೇಕು. ಅದಕ್ಕೆ ಈ ಜ್ಞಾನ ಅನ್ನುವಂಥದ್ದು ಭಾಳಷ್ಟು ಮೇಲ್ಮಟ್ಟದ್ದು, ಜ್ಞಾನದ ಭಾಗ ಅನ್ನುವಂಥದ್ದು ಭಾಳಷ್ಟು ಮೇಲ್ಮಟ್ಟದ್ದು. ಹಾಗಾಗಿ ಇಲ್ಲಿ ಆ ರೀತಿ ಹೇಳಿದರು ಗುರುಗಳು. ಇಲ್ಲಿ ಕೂಡ ಏನು ಹೇಳ್ತಾರ, ಗುರುವಿನ ಒಂದು ವಿಚಾರದಲ್ಲಿ ಈ ಒಂದು ಸಂವಾದ ಸಮಾಧಿ ಅನ್ನುವಂಥದ್ದು ಆಯಾ ಒಂದು ಸತ್ಸಂಗಿಗಳು ಆ ತತ್ವವನ್ನು ಬಲ್ಲಂಥ ಮಹಾತ್ಮರ ಜೊತೆನೇ ಒಡನಾಟ ಇರಬೇಕು. ಅದಕ್ಕೆ ಅದು ಯಾವ ರೀತಿ ಅಂತಂದ್ರೆ ಈ ತತ್ವವನ್ನು ಗುರುಗಳು ನಮಗೆ ಹೇಳಿದಾರಲ್ಲ, ಅದನ್ನು ನಮ್ಗೆ ಈಗ ಬೀಜ ಹಾಕ್ತಾ ಇದ್ದಾರೆ. ಅದನ್ನು ನಾವು ಬಿತ್ತುಕೊಳ್ಬೇಕಾದ್ರೆ, ಅದನ್ನು ಆ ಗಿಡದ ಫಲಗಳನ್ನು ತೊಗೊಳ್ಬೇಕಾದ್ರೆ ನಾವು ಅದನ್ನು ಕಾಯಬೇಕು, ಸ್ವಲ್ಪ ಎತ್ತರ ಆಗೋವರೆಗೂ ಕಾಯಬೇಕಾಗ್ತದೆ. ಹಾಗಾಗಿ ಇಲ್ಲಿ ಕೆಲವು ಈ ಒಂದು ಸಾಧನೆ ಮಾಡಬೇಕಾದಾಗ ನಾವು ಸ್ವಲ್ಪ ಜಾಗ್ರ ಇರಬೇಕಾಗ್ತದೆ. ಯಾಕಂದರೆ ಜಾಸ್ತಿ ತತ್ವ ಬಲ್ಲಂಥವ್ರ ಜೊತೆನೇ ನಾವು ಒಡನಾಟ ಇಟ್ಕೊಳ್ಬೇಕು ಅಂತ ಹೇಳ್ತಿದ್ರು ಅವರು. ಇಲ್ಲಿ ಕೂಡ ಏನು ಹೇಳ್ತಾರ, ಅಂಥ ಒಂದು ಸತ್ಸಂಗಿಗಳ ಜೊತೆನೆ ತತ್ವವನ್ನು ಬಲ್ಲಂಥವ್ರ ಜೊತೆನೆ ಮತ್ತು ಅಂಥ ಒಂದು ಮಹಾತ್ಮ ಎಲ್ಲ ಬಲ್ಲಂಥ ಮಹಾ ಗುರುವಿನ ಹತ್ರ ನಿನಗೇನು ತಿಳಿದದ ಅದನ್ನು ಹೇಳುವಂಥದ್ದು, ಅವರೇನಾದರೂ ಹೇಳಿದ್ದನ್ನು ನೀನು ಅದನ್ನು ಸ್ವೀಕಾರ ಮಾಡುವಂಥದ್ದು ಭಾಳ ಮುಖ್ಯವಾಗಿರ್ತದ. ಇದರಿಂದ ಏನಾಗ್ತದೆ, ನಿನಗೆ ಜ್ಞಾನ ದೃಢ ಆಗ್ತದ, ಅಭೇದ ಜ್ಞಾನ ಅಳವಡ್ತದ, ನೀ ಆನಂದವಾಗಿ ಇರ್ಲಿಕ್ಕೆ ಸಾಧ್ಯ ಆಗ್ತದ ಅಂತ ಕೂಡ ಹೇಳ್ತಾರೆ. ಇದಕ್ಕೆ ಸಂವಾದ ಸಮಾಧಿ ಅಂತ ಹೇಳ್ತಾರೆ. 3ನೇ ನುಡಿಯಲ್ಲಿ ಕರ್ಮ ಸಮಾಧಿ ಬಗ್ಗೆ ನಿರೂಪಣೆ ಮಾಡ್ತಾರೆ. 5ನೇ ನುಡಿಯಲ್ಲಿ ಹೇಳ್ತಾರೆ, ಮರ್ಮವನರಿದ ಆತ್ಮ ಸುಖದಾದಿ ಎನಿಸುವ ಕರ್ಮವನ್ನು ಅಲಸದೆ ಮಾಡ್ಪುದು ಕರ್ಮ ಸಮಾಧಿ ಎಂದೆನಿಸುಗಂ ಅದು ಬಾಹ್ಯ ಕರ್ಮೋಪರತಿ ಇಲ್ಲದಾಗದು ಅಂತ ಹೇಳ್ತಾರೆ. ಏನು ಹೇಳ್ತಾರೆ, ಮರ್ಮವನ್ನು ಅಂತಂದ್ರೆ ಗುಟ್ಟನ್ನು ಅರಿದು, ಅಂದ್ರೆ ಈ ಗುಟ್ಟನ್ನು ತಿಳ್ಕೊಂಡು ನಿನ್ನ
ಅಂದ್ರೆ ಸ್ವರೂಪ ಸುಖಕ್ಕೆ ಮೂಲ ಕಾರಣವೆನಿಸುವ ಸುವಿಚಾರ ಲಕ್ಷಣದ ಕರ್ಮವನ್ನು ನೋಡ್ರಿ. ಇದನ್ನು ಬೇಸರಗೊಳ್ಳದೆ ಕರ್ಮ ಅಂತಂದ್ರೆ ನಾವು ಮತ್ತೆ ಕರ್ಮಕ್ಕೆ ಅಲ್ಲಿ ಹೋಗುವ ಪೂಜೆ ಮಾಡೋದು ಹಿಂಗೆ ಯಜ್ಞ ಯಾಗಾದಿಗಳನ್ನು ಮಾಡೋದು ಜಪ ತಪ ಅಂತ ಹಂಗಲ್ಲ. ಕರ್ಮ ಅಂದ್ರೆ ಇಲ್ಲಿ ಜ್ಞಾನದಲ್ಲಿ ಬರುವಂಥ ಕರ್ಮ, ಜ್ಞಾನದಲ್ಲಿ ಹೇಳಿದಂಥದ್ದು ಯಾವುದೇ ಶ್ರವಣ ಮನನ ಅನ್ನುವಂಥವು, ಇವು ಶ್ರವಣ ಮಾಡುವಂಥದ್ದು. ಅದಕ್ಕೆ ಈ ಸುವಿಚಾರ ಮಾಡುವಂಥ ಕರ್ಮ. ಯಾಕಂತಂದ್ರೆ ಇಲ್ಲಿ ಏನು ಹೇಳ್ತಾರ ಅಂದ್ರೆ ಈ ಗುಟ್ಟನ್ನು ಅರಿದು ಆತ್ಮ ಸುಖದ ಅಂದ್ರೆ ಸ್ವರೂಪ ಸುಖಕ್ಕೆ ಮೂಲ ಕಾರಣವೆನಿಸುವ ಸುವಿಚಾರ ಲಕ್ಷಣವ ಕರ್ಮವನ್ನು ಬೇಸರಗೊಳ್ಳದೆ ಮಾಡಬೇಕಿದು. ವಿಚಾರ ಮಾಡುವಂಥದ್ದು, ಗುರು ಹೇಳಿದಂಥ ವಿಚಾರವನ್ನು ಮಾಡುವಂಥದ್ದು. ಅಂದ್ರೆ ವೇದದಲ್ಲಿ ಕರ್ಮೋಪಾಸನೆಗಳನ್ನು ಹೇಳಿರುವುದು ಅವುಗಳನ್ನು ಮಾಡಿಸೋದಕ್ಕೆ ಹೇಳಿಲ್ಲ ಅವರು. ಅದರಲ್ಲೇ ಮಾಡಿ ಅದರಲ್ಲೇ ಸಾಯಿರಿ ಅಂತ ಹಂಗೆ ಹೇಳಿಲ್ಲ ಅವರು. ವೇದದಲ್ಲಿ ಕರ್ಮದ ಬಗ್ಗೆನೂ ಹೇಳಿದಾರೆ, ಉಪಾಸನೆ ಬಗ್ಗೆ ಹೇಳಿದಾರೆ. ಮೂಲ ಏನು ಹೇಳಿದಾರಪ್ಪ? ಮೂಲ ಅದೆಲ್ಲ ಯಾಕೆ ಹೇಳಿದಾರ? ಆ ಕರ್ಮ ಹೇಳಿದಂಥ ಉದ್ದೇಶನೇ ಬೇರೆ. ಭಗವಂತ ಕರ್ಮ ಉಪಾಸನೆಗಳು ಹೇಳಿದಂಥ ಉದ್ದೇಶನೇ ಬೇರೆ ಐತೆ. ಯಾಕಂದ್ರೆ ಅಲ್ಲಿ ಎರಡು ರೀತಿಯಿಂದ ಕಾಮ್ಯ ನಿಷ್ಕಾಮ್ಯ ಅಂತ ಬರ್ತದೆ. ಕಾಮ್ಯದ ಭಾವನೆ ಇದ್ದವರು ಕನಿಷ್ಠ ಅದನ್ನು ಮಾಡಿಕೊಂಡು ಮತ್ತು ಅದೇ ಭೋಗಗಳನ್ನು ಅನುಭವಿಸ್ಕೊಂಡು ಹೋಗ್ತಾರೆ. ನಿಷ್ಕಾಮದಲ್ಲಿ ನಮಗೆ ಅಂತಃಕರಣ ಶುದ್ಧಿ ಆಗ್ತದೆ. ಶುದ್ಧಿ ಮುಖಾಂತರ ನಾನು ಯಾರಿದ್ದೀನಿ ಅಂತ ತಿಳ್ಕೊಳ್ಳುವಂಥದ್ದು. ಯಾಕೆ ಅದನ್ನು ಇಟ್ಟಿದ್ರು? ಮುಖ್ಯವಾದಂಥ ಉದ್ದೇಶ ಏನಂದ್ರೆ ಕರ್ಮ ಉಪಾಸನೆ ಯಾಕೆ ಇಟ್ಟರು ಅಂತಂದ್ರೆ ನಿನಗೆ ಅಂತಃಕರಣ ಶುದ್ಧ ಆಗ್ತದೆ. ಶುದ್ಧ ಆದಮೇಲೆ ಮುಖ್ಯವಾಗಿ ನೀನು ಯಾರು, ಬ್ರಹ್ಮ ಅಂದರೆ ಏನು, ಈ ಜಗತ್ತಂದರೆ ಏನು, ಇವೆಲ್ಲವನ್ನು ತಿಳ್ಕೊಳ್ಳಿ ಅಂತಲೇ ಹೇಳಿದಂಥವು. ಅದಕ್ಕೆ ಈ ರೀತಿಯಾಗಿ ಈ ಮರ್ಮವನ್ನು ತಿಳಿದು ಈ ಮರ್ಮವನ್ನು ತಿಳ್ಕೊಳ್ಬೇಕು. ಯಾಕೆ ಹೇಳಿದಾರ, ಇದರಿಂದ ಏನೈತೆ, ಮತ್ತು ಮುಂದೆ ನಾನು ಯಾರಿದ್ದೀನಿ, ಈ ಬ್ರಹ್ಮ ಅಂದರೆ ಏನು, ಈ ಜಗತ್ತಂದ್ರೆ ಏನು, ಮತ್ತು ಇದೇನು ತಿಳಿಯಂಗಿಲ್ಲನ. ಅದಕ್ಕೆ ಈ ರೀತಿ ಇದ್ರ ಮರ್ಮವನ್ನು ತಿಳಿಯುವಂಥದ್ದು. ತಿಳಿದು ತನ್ನ ಸ್ವಸ್ವರೂಪ ಸುಖ ಯಾವುದರಿಂದ ಆಗ್ತದೆ, ಅದರ ಮೂಲ ಕಾರಣವಾಗಿರುವಂಥದ್ದು ಯಾವುದು? ಸುಶ್ರವಣ. ಆಮೇಲೆ ಸುವಿಚಾರ ಅಂತ ಕೂಡ ಹೇಳ್ತಾರೆ. ಆತ್ಮ ಸುವಿಚಾರ ಅಂತ ಕೂಡ ಹೇಳ್ತಾರೆ. ಯಾರು ನಮ್ಮನ್ನು ನಾವು ಬರೀ ಮಾಮೂಲಿ ಎಲ್ಲ ನಾವು ವಿಚಾರಗಳನ್ನು ಭಾಳ ಮಾಡ್ತೀವಿ, ಆದ್ರೆ ಆತ್ಮ ಸುವಿಚಾರ ಈ ಕರ್ಮವನ್ನು, ಆತ್ಮನ ಒಂದು ಸುವಿಚಾರ ಅಂದ್ರೆ ನಾನು ಯಾರಿದ್ದೀನಿ ಅನ್ನುವಂಥದ್ದು, ಬ್ರಹ್ಮ ಅಂದರೆ ಏನು, ಈ ನಾನು ಇದನ್ನು ತಿಳ್ಕೊಳ್ಳುವಂಥದಕ್ಕೆ ಏನು ಹೇಳ್ತಾರೆ? ಸುವಿಚಾರ. ಈಗ ನಾವು ಒಂದು ತಾಸು ಒಂದು 20-30 ನಿಮಿಷ ಏನು ಮಾಡ್ತೀವಿ, ಇದು ಕ್ಲಾಸ್, ಇದು ಸುವಿಚಾರ ಮಾಡುವಂಥದ್ದು. ಇದು ಅದಕ್ಕೆ ಥರ ಸುವಿಚಾರ ಭಜನೆ ಭಕ್ತಿಗಳನ್ನೆಂಬುದನ್ನಿರಿಗೆ ಅವಣಿಸಬಾರದ ಹಲವು ದುಃಖಗಳು ಅನವರತ ಅನುಭವಿಸುವ ನಿನಗಿನ್ನೂ ಸವೆಯದ ಆನಂದಬಹುದು ಸುವಿಚಾರ ಭಜನೆ ಭಕ್ತಿಗಳನ್ನೆಂಬುದನ್ನು ಅರಿಯದೆ ಸುಮ್ಮನೆ ಕಾಲವನ್ನು ಕಳೆದು ಸಾವುದುಚಿತವೇ. ಸುವಿಚಾರ ಅಂದರೆ ಇದು ಜ್ಞಾನದ ಬಗ್ಗೆ ವಿಚಾರ ಮಾಡುವಂಥದ್ದು. ನಾನು ಯಾರು, ಮೂಲ ಆನಂದಕ್ಕೆ ಕಾರಣವಾಗಿರುವಂಥದ್ದು, ಮೂಲ ವಿಚಾರವನ್ನು ತಿಳ್ಕೊಳ್ಬೇಕಾದಾಗ ನಾವು ಸುವಿಚಾರವನ್ನು ಮಾಡುವಂಥದ್ದು ಇದು ಆಗಿರ್ತದೆ. ಅಂದರೆ ಈ ಕರ್ಮ ಅಂದರೆ ವಿಚಾರ ಮಾಡುವಂಥ ಕರ್ಮ ಅಂದರೆ ಅಲ್ಲಿಗೆ ಹೋಗಂಗಿಲ್ಲ. ಏನು ಸುವಿಚಾರ ಇದು ಮಾಡಕತ್ತೀವಲ್ಲ, ಇದು ಒಂದು ಕರ್ಮ ಜ್ಞಾನದಲ್ಲಿ. ಅದಕ್ಕೆ ಇದು ಕೂಡ ಹೇಳ್ತಾರೆ, ಇಂಥ ಕರ್ಮವನ್ನು ನೀನು ನಿರಂತರ ಬೇಸರವಿಲ್ಲದೆ, ಯಾವುದಕ್ಕಾರ ಬೇಸರ ಪಡು, ಆದರೆ ಇದಕ್ಕೆ ನೀನು ಬೇಸರ ಅಂತ ಬಂದರೆ ಮತ್ತೆ ನಷ್ಟ ಮಾಡ್ಕೊಳ್ತಿ. ಇದು ನಿರಂತರ ಬೇಸರವಿಲ್ಲದೆ ನಿಶ್ಚಯ ಜ್ಞಾನ ಆಗೋವರೆಗೂ. ಭಾಳಷ್ಟು ಜನ ಇನ್ನೂ ಹೇಳ್ತಾರೆ, ಇಲ್ಲರಿ ಸಾಯವರೆಗೂ ಮಾಡಬೇಕು ಅಂದರೆ ಸಾಯವರೆಗೂ ಮಾಡ್ಕೊಳ್ಳೋದಲ್ಲ ಇದು. ಯಾವಾಗ ನಿನಗೆ ಹೊಟ್ಟೆ ತುಂಬಿತು ಅಂದರೆ ಸಾಕಂತ ಹೇಳ್ತಿದ್ದೆ, ಹೌದಲ್ಲ, ಇನ್ನೂ ಬೇಕಂತೀಯನ? ಇಲ್ಲಲ್ಲ. ಅದೇ ರೀತಿ ಕೂಡ ನಿನ್ಗೆ ಈ ಜ್ಞಾನ ದೃಢ ಆಯಿತು ಅಂತಂದಾಗ ಮುಗೀತು. ಮತ್ತು ಆಗಲಿಲ್ಲ ಅಂತಂದ್ರೆ ನಿನಗೆ ದೃಢ ಆಗೋವರೆಗೂ ನಿರಂತರ ಏನಂದ್ರೆ ಬೇಸರವಿಲ್ಲದೆ ದೃಢ ನಿಶ್ಚಯ ಜ್ಞಾನ ಆಗುವವರೆಗೂ ಮಾಡ್ತಕ್ಕಂಥದ್ದು ಇದೆಲ್ಲ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಇದು ಕರ್ಮ ಸಮಾಧಿ ಅಂತ ಹೇಳಿಸ್ಕೊಳ್ತದೆ. ಸುವಿಚಾರ ಮಾಡುವಂಥದ್ದು, ಗುರುವಾಕ್ಯವನ್ನು ಕೇಳುವಂಥದ್ದು, ಅದನ್ನು ವಿಚಾರ ಮಾಡುವಂಥದ್ದು, ಇದು ಸುಸಮಾಧಿ. ಕೇಳಿದಂಥ ವಿಚಾರಗಳನ್ನು ನಾವು ಯಾವತ್ತೂ ವಿಚಾರ ಮಾಡುವಂಥದ್ದು. ಹೌದಲ್ಲ
ಇದು ಇಂದ್ರಿಯಗಳು ನಾನಲ್ಲ, ಇದ್ಯಾವುದು ಶರೀರ ನಾನಲ್ಲ ಅನ್ನುವಂಥದ್ದು ಪ್ರತಿಯೊಂದು ಇದನ್ನೆಲ್ಲ ಅರಿಯುವಂಥ ಚೈತನ್ಯ ಸ್ವರೂಪ ನಾನು ಇದ್ದೀನಿ, ನಾನು ಯಾವಾಗಲೂ ಇರುವಂಥವನು ಅಂತ ಏನು ತತ್ವಮಸಿ ವಾಕ್ಯ, ತತ್ವಮಸಿ ನೀನೇ ಪರಬ್ರಹ್ಮ ಸ್ವರೂಪ ಇದ್ದೀಯಾ ಅನ್ನುವಂಥದ್ದು ಗುರು ಹೇಳಿದಂಥ ಪ್ರತಿಯೊಂದು ವಿಚಾರವನ್ನು ನಾವು ಮಾಡಿದಾಗ ಏನಾಗ್ತದ, ಇದು ಕರ್ಮ ಸಮಾಧಿ ಅಂತ ಹೇಳಿಸ್ಕೊಳ್ತೀವಿ. ಮತ್ತಿದು ಸುಮ್ಮನೆ ಬರ್ತದೇನ್ರಿ ಅಂತಂದ್ರಲ್ಲ, ಇದು ಹೊರಗಿನ ನಿತ್ಯಾದಿ ಕರ್ಮಗಳನ್ನು ತ್ಯಾಗ ಮಾಡದೆ ಇದು ಬರಂಗಿಲ್ಲ. ಈ ಹೊರಗಿನ ಏನದಾವ ನಿತ್ಯಾದಿ ಕರ್ಮಗಳು ಏನದಾವ ಆ ಕರ್ಮಗಳನ್ನು ಬಿಡುವಂಥದ್ದು. ಅದು ಬಾಹ್ಯದ ಕರ್ಮಗಳು ಏನದಾವ ಅವು ಎಲ್ಲವೂ ಅದರ ಮೇಲೆ ಉದಾಸೀನ ಭಾವ ಬರುವಂಥದ್ದು, ಅವು ಮಾಡದೇ ಇರುವಂಥದ್ದು. ಅದಕ್ಕೆ ಹೇಳ್ತಾರಲ್ಲ, ಒಂದು ದೃಷ್ಟಾಂತ ಹೇಳೋದಲ್ಲ, ಒಂದು ಬಾವಿ ಒಳಗೆ ಬಿದ್ದಂಥ ವ್ಯಕ್ತಿ ಬೇರನ್ನು ಹಿಡ್ಕೊಂಡು ಹಗ್ಗವನ್ನು ಹಿಡ್ಕೊಂಡು ಅಂದ್ರೆ ಮ್ಯಾಲೆ ಬರೋಕ್ಕಾಗಂಗಿಲ್ಲಲ್ಲ. ಹೆಂಗಂದ್ರೆ ಒಂದು ಬಾವಿ ಸಾಯಂಕಾಲ ಹೋಗ್ತಾ ಇದ್ದ, ಅಲ್ಲಿ ಬಾವಿ ಇತ್ತು, ಅವನು ನೋಡಲಿಲ್ಲ, ಜಾರಿ ಬಿದ್ದುಬಿಟ್ಟ, ಬಾವಿ ಒಳಗೆ ಬಿದ್ದ ಇನ್ನು ಪೂರ್ತಿ ಕೆಳಗೆ ಹೋಗ್ತಾ ಇದ್ದ. ಆ ಟೈಮ್ನಲ್ಲಿ ಒಂದು ಈ ಆಲ್ದ ಬೇರು ಬರ್ತಾವೆ ನೋಡ್ರಿ ಬಾವಿ ಒಳಗೆ, ಸೇದಿ ಬಾವಿ ಒಳಗೆ, ಅದನ್ನು ಅದು ಗಿಡದ ಬೇರು ಸಿಕ್ಕಿತ್ತು ಕೈಗೆ, ಅದು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟ. ಅಲ್ಲಿ ಹಿಡ್ಕೊಂಡು ಗಟ್ಟಿಯಾಗಿ ಕೂತ್ಕೊಂಡ. 6-7 ಗಂಟೆ ಆಗಿತ್ತು ಸಮಯ. ಏನು ಮಾಡೋದು, ಇನ್ನು ಕೈ ಬಿಟ್ಟರೆ ಕೆಳಗೆ ಸತ್ತೋತಾನೆ, ಬೀಳ್ತಾನೆ, ಮ್ಯಾಲೆ ಬರೋಂಗೂ ಇಲ್ಲ. ಹಿಂಗೆ ಹಿಡ್ಕೊಂಡು ಗಪ್ಪ ಕೂತ್ಕೊಂಡ. ರಾತ್ರಿ ಹಂಗನೇ ಕೂತ್ಕೊಂಡಿದ್ದಾನೆ, ಬೆಳತನ ಕೂತ್ಕೊಂಡಿದ್ದಾನೆ. ಬೆಳಗ್ಗೆ ಕೂಗ್ತಾ ಇದ್ದ, ನಾನು ಕಾಪಾಡ್ರಿ ಅಂತ. ಯಾರೋ ಕೂಗ್ತಾ ಇದ್ದಾರಲ್ಲ ಅಂತ ಒಂದು 4-5 ಜನ ಅಲ್ಲಿ ಹೋಗ್ತಾಯಿದ್ರು, ಹೊಲಕ್ಕೆಲ್ಲ ಹೋಗೋರು ಬಂದು ನೋಡ್ತಾರೆ, ಆತ ಬಿದ್ದಾನ. ಹಿಂಗೆ ಬಿದ್ದಿದ್ದಾನೆ ಅಂತ ಹೇಳ್ಬಿಟ್ಟು ಒಂದು ಹಗ್ಗವನ್ನು ಹಾಕಿದ್ರು ಕೆಳಗಡೆ. ಹಾಕಿದಾಗ ಅದು ಹಗ್ಗವನ್ನು ಹಿಡ್ಕೊಂಡ, ಹೌದಲ್ಲ, ಹಿಡ್ಕೊಂಡು ಎಳಿತಾ ಇದ್ದಾರೆ, ಬರ್ತಾ ಇಲ್ಲ. ಅವಾಗಂತಾರೆ, ಏನು ಹಗ್ಗ ನಾವು ಎಳಿತಾ ಇದ್ದೀವಿ ಬರ್ತಾ ಇಲ್ಲ ಅಂತಂದಾಗ, ಯಾಕೆ ಬರ್ತಾ ಇಲ್ಲ, ಕೆಳಗಡೆ ಏನಾರು ಹಿಡ್ಕೊಂಡು ಏನೋ ಅಂತ ಕೇಳಿದ್ರು ಅವರು. ಹೌದು ಬೇರನ್ನು ಹಿಡ್ಕೊಂಡಿದ್ದೀನಿ ನಾನು, ಒಂದು ಕೈಯಾಗ ನಾನು ಹಗ್ಗ ಹಿಡ್ಕೊಂಡಿನಿ, ಒಂದು ಕೈಯಾಗ ಹಿಂದೆ ಬೇರೆ ಹಿಡ್ಕೊಂಡಿನಿ ಅಂದ. ಅದನ್ನು ಬಿಟ್ಟಾಗ ನಿನ್ನ ಮೇಲೆ ಬರೋಕ್ಕೆ ಸಾಧ್ಯ ಆಗ್ತದಪ್ಪ, ಅದನ್ನು ಹಿಡ್ಕೊಂಡು ಹೆಂಗೆ ಬರ್ತಿದ್ದು ನೀನು ಅಂತಂದಾಗ, ನಾನು ಹೆಂಗೆ ಬಿಡಲಿ ರೀ, ನನಗಿದೇ ಆಶ್ರಯ ಕೊಟ್ಟದು ಇಷ್ಟು ದಿವಸ, ಇದು ರಾತ್ರಿ ಬೆಳತನ ಆಶ್ರಯ ಕೊಟ್ಟಂಥ ಬೇರನ್ನು ನಾನು ಹೆಂಗೆ ಬಿಡಲಿ ಅಂತ ಹೇಳದತ್ತ. ನೀವು ಬಿಡಲಿಲ್ಲ ಅಂದರೆ ಮ್ಯಾಲೆ ಬರೋಕ್ಕೂ ಆಗಂಗಿಲ್ಲ, ಕೆಳಗೆ ಹೋಗೋಕ್ಕೂ ಆಗಂಗಿಲ್ಲ. ಹಾಗಾಗಿ ಇಲ್ಲಿ ಕೂಡ ಒಂದನ್ನು ಇಡಿ, ನೀನು ಹಗ್ಗವನ್ನು ಬಿಡು, ಅಲ್ಲೇ ಬಿದ್ಕೋ ಒಂದು, ಇಲ್ಲಾಂದ್ರೆ ಹಗ್ಗವನ್ನು ಇಡಿ, ಮ್ಯಾಲೆ ಬಾ, ಒಂದನ್ನು ಮಾಡು. ಅದಕ್ಕೆ ಇಲ್ಲಿ ಕೂಡ ಬಾಹ್ಯದ ಕರ್ಮಗಳನ್ನು ಸಂಪೂರ್ಣವಾಗಿ ಬಿಡಬೇಕು. ಬಿಟ್ಟಾಗ ಮಾತ್ರ ಬಾಹ್ಯದಲ್ಲಿ ಏನು ನಿತ್ಯಾದಿ ಕರ್ಮಗಳನ್ನು ಏನು ಮಾಡ್ತದ ಆ ಕರ್ಮಗಳನ್ನು ತ್ಯಾಗ ಮಾಡದೆ ಈ ಜ್ಞಾನ ಅಳವಡಂಗಿಲ್ಲ. ಅಂದ್ರೆ ಗುರು ಹೇಳಿದಂಥ ವಾಕ್ಯ ಅನ್ನುವಂಥ ಹಗ್ಗವನ್ನು ಹಿಡ್ಕೊಂಡ್ಬಿಡು, ಮ್ಯಾಲೆ ಬರ್ತಿ. ಮತ್ತು ನಾನು ಅದನ್ನೂ ಬಿಡಂಗಿಲ್ರಿ ಇದನ್ನೂ ಬಿಡಂಗಿಲ್ರಿ ಅಂದ್ರೆ, ಎರಡೂ ಮಾಡ್ತೀನಿ ಅಂದ್ರೆ ಹೆಂಗಾಗ್ತದೆ ನಿನಗೆ? ಒಂದನ್ನು ಮಾಡು, ಸದ್ಗುರು ವಾಕ್ಯದ ಮೇಲೆ ನಂಬಿಕೆ ಇಡು, ವಿಶ್ವಾಸ ಇಡು, ಸದ್ಗುರು ಹೇಳಿದಂಥ ಪ್ರಕಾರ ನೀನು ನಡ್ಕೊ. ಯಾವಾಗ ಹಗ್ಗವನ್ನು ಹಿಡ್ಕೊಂಡು ಮೇಲ್ಗಡೆ ಬರ್ತಾನೆ ವ್ಯಕ್ತಿ, ಆ ಕರ್ಮಗಳನ್ನು ಬಿಡುವಂಥದ್ದು, ಬಾಹ್ಯದ ಕರ್ಮಗಳನ್ನು ಬಿಡುವಂಥದ್ದು. ಗುರು ಹೇಳಿದಂಥ ವಾಕ್ಯವನ್ನು ಹಿಡ್ಕೊಂಡು ಹಗ್ಗವನ್ನು ಹಿಡ್ಕೊಂಡು ಅಲ್ಲಿ ಮ್ಯಾಲೆ ಬರ್ತಿದೆ, ಅಲ್ಲಿ ತನಕ ಸಾಧ್ಯ ಇಲ್ಲ ನೋಡ್ರಿ. ಅದಕ್ಕೆ ಇದು ಬಾಹ್ಯದ ಕರ್ಮಗಳನ್ನು ತ್ಯಾಗ ಮಾಡದೆ ಇದು ಅಳವಡಂಗಿಲ್ಲ, ಬರಂಗಿಲ್ಲ. ಅದಕ್ಕೆ ಆದ್ದರಿಂದ ವಿಚಾರ ತತ್ಪರರಿಗೆ ಕರ್ಮದ ಅವಶ್ಯಕತೆ ಇಲ್ಲ. ಅಂದ್ರೆ ವಿಚಾರ ಮಾಡುವಂಥವ್ರಿಗೆ ಕರ್ಮದ ಅವಶ್ಯಕತೆ ಕೂಡ ಇರೋಂಗಿಲ್ಲ. ಯಾರು ಈ ಸುವಿಚಾರಗಳನ್ನು ಮಾಡೋಕ್ಕೆ ಶುರು ಮಾಡ್ತಾರಂತಂದಾಗ ಕರ್ಮದ ಅವಶ್ಯಕತೆ, ನಿತ್ಯಾದಿ ಕರ್ಮ ಬಾಹ್ಯದಲ್ಲಿ ಮಾಡುವಂಥ ಕರ್ಮಗಳ ಅವಶ್ಯಕತೆ ಇರೋಂಗಿಲ್ಲ. ಮೊದಲಿಂದ ನಾನು ಒಂದು ವಿಚಾರ ಹೇಳ್ತೀನಿ, ನಾವು ಇಲ್ಲರಿ ಪೂಜೆ ಭಾಳಷ್ಟು ಜನ ಹೇಳ್ತಾರೆ, ಇಲ್ಲರಿ ನಾವು ಪೂಜೆ ಮಾಡ್ಬೇಕ್ರಿ, ಮತ್ತು ಅದಕ್ಕೆ ಈ ಕ್ಲಾಸಿಗೆ ಅಟೆಂಡ್ ಆಗೋಕ್ಕಾಗಂಗಿಲ್ಲ, ಆ ಪೂಜೆ ಈ ಪೂಜೆ ಅಂತಾರೆ. ನಿಜ ಹೇಳ್ಬೇಕಂತಂದ್ರೆ ಇಂಥ ಒಂದು ವಿಷಯವನ್ನು ಕೇಳೋದು ಆ ಪೂಜೆಗಿಂತ ದೊಡ್ಡ ಪೂಜೆ ಇದು. ವಿಚಾರ ಮಾಡಿದರೆ ಆ ಪೂಜೆಗಿಂತ ಭಾಳ ಶ್ರೇಷ್ಠ ಮಟ್ಟದ ಪೂಜೆ ಇದು ಸುಮ್ಮನೆ ಅಲ್ಲ ಇದು. ಹಾಗಾಗಿ ಇಲ್ಲಿ ಕೂಡ ಏನು ಹೇಳ್ತಾರ, ನಿತ್ಯಾದಿ ಕರ್ಮಗಳ ತ್ಯಾಗವನ್ನು ಮಾಡದೆ ಇದು ಅಳವಡಂಗಿಲ್ಲ ಜ್ಞಾನ. ಅದರಿಂದ ವಿಚಾರ ತತ್ಪರರಿಗೆ, ಸುವಿಚಾರ ಮಾಡುವಂಥವರಿಗೆ ಕರ್ಮದ ಅವಶ್ಯಕತೆ ಇರೋಂಗಿಲ್ಲ. ಇದೇ ದೊಡ್ಡದಾಗಿರ್ತದೆ. ಅದಕ್ಕೆ ಹೇಳ್ತಾರೆ ಇದು ಭಾಳಷ್ಟು ಶ್ರೇಷ್ಠ ಮಟ್ಟದ್ದು. ಅದಕ್ಕೆ ಈ ರೀತಿ ಕರ್ಮದ ಅವಶ್ಯಕತೆ ಇಲ್ಲ ಅವ್ರಿಗೆ ಯಾವುದಿಲ್ಲ. ಸುಮ್ಮನೆ ಸುವಿಚಾರ, ಗುರು ಹೇಳಿದಂಥದ್ದನ್ನೇ ಸ್ವೀಕಾರ ಮಾಡ್ಕೊಂಡು ಅದನ್ನೇ ವಿಚಾರ ಮಾಡುವಂಥದ್ದು, ಅದನ್ನೇ ಮನನ ಮಾಡುವಂಥದ್ದು, ದೃಢ ಜ್ಞಾನ ಆಗೋವರೆಗೂ ಮಾಡುವಂಥದ್ದು ಅಂತ ಕೂಡ ಹೇಳ್ತಾರೆ ಅವರು.
ಈಗ 6ನೇ ನುಡಿಯಲ್ಲಿ ಹೇಳ್ತಾರೆ, ಈ ಸರ್ವಾತ್ಮಕ ಸಮಾಧಿ ಬಗ್ಗೆ ಹೇಳ್ತಾರೆ. ಏನು ಹೇಳ್ತಾರೆ ನೋಡೋಣ. ಸರ್ವ ಭಾವನೆಯಲ್ಲಿ ಸರ್ವಾತ್ಮಕತ್ವದೇ ಸರ್ವದ ಸುಖ ಸಿದ್ಧಿ ತನಗಾಗಿ ಸರ್ವವಿಧನು ಬ್ರಹ್ಮಮಯವೆಂದು ಕಾಣ್ಬುದೇ ಸರ್ವಾತ್ಮಕವೆನಿಪ ಸುಸಮಾಧಿ. ಎಷ್ಟು ಆನಂದ ನೋಡ್ರಿ. ಅದಕ್ಕೆ ಮೈತ್ರೇದೇವಿ ಇದನ್ನು ಕೇಳಿದಳಕ್ಕೆ ಏನಿಲ್ಲ ನೋಡ್ರಿ, ಸುಮ್ಮ ಗುರುವಾಕ್ಯವನ್ನು ಕೇಳ್ಕೊಂಡು ಸುಮ್ಮ ಮೆಲುಕು ಹಾಕೋಂಥದ್ದು. ಈಗ ದನಗಳು ಚಂತನ ತಿಂದು ಬರ್ತಾವೆ, ಕಣಿಕಿ ಮೇವು ಅದೆಲ್ಲ ತಿಂದು ಬರ್ತಾವೆ, ರಾತ್ರಿ ಬರೀ ಮೆಲುಕು ಹಾಕ್ತಾವಲ್ಲ. ಗುರು ಹೇಳಿದಂಥ ವಾಕ್ಯವನ್ನು ಬಟ್ ತುಂಬ ತಿನ್ನೋದು, ಇದು ಮೆಲುಕು ಹಾಕೋದು ಅಷ್ಟೇ ಇಲ್ಲಿ ಅಲ್ಲ. ಭಾಳ ಆನಂದದ್ದು. ಅದಕ್ಕೆ ಇದು ಮತ್ತು ಕಷ್ಟನೂ ಅದ, ಅಷ್ಟೇ ಸುಲಭನೂ ಆದ. ಯಾವಾಗ ನಿನಗೆ ಪುಣ್ಯದ ಫಲ ಜಾಸ್ತಿ ಆಯಿತು, ವಿಷಯಾದಿಗಳು ಕಷ್ಟ ಅನ್ಸಕತ್ತಿದ್ವು, ಛೇ ಅಂತ ಅನ್ನಿಸ್ಬೇಕು, ಸಂಸಾರ ಎಲ್ಲ ಅನಿಸ್ತು, ಸದ್ಗುರುನಾಥ ನಿನ್ನ ಪುಣ್ಯಕ್ಕನುಸರವಾಗಿ ಸಿಕ್ಕ, ನಿನ್ನ ಮೇಲೆ ಕೃಪೆ ಮಾಡಿದ ಅಂತಂದ್ರೆ ಬಹು ಸುಲಭ, ಭಾಳ ಆನಂದವಾದಂಥದ್ದು. ಅದಕ್ಕೆ ಬಹು ಸುಲಭ ಬ್ರಹ್ಮಜ್ಞಾನ. ಗುರು ಒಲಿದು ಪೇಳದಿರಲು ಬ್ರಹ್ಮನಿಗೂ ಅಸಾಧ್ಯ ಅಂತ ಹೇಳಿದ್ರೆ, ಗುರು ನಿನಗೆ ಒಲಿಬೇಕು. ಯಾವುದು ಕೊಲಿತಾನ ಗುರು ಅಂದಾಗ ಮತ್ತೆ ನಾವು ಭಾಳಷ್ಟು ವಿಚಾರ ಮಾಡ್ಬೋದು. ಯಾಕಂದ್ರೆ ಗುರು ನಿನ್ನ ಸೇವಾದಿಗಳಿಗೆ ಒಲಿತಾನ, ಅಥವಾ ಒಲಿದು ನಿನಗೆ ಉದ್ಧಾರ ಆಗಲಿಪ್ಪ ಅಂತ ಆತನ ಮನಸ್ಸಿನಲ್ಲಿ ಒಂದು ಚೂರು ಬಂತು ಅಂದಾಗ ನಿನಗೆ ಎಲ್ಲನೂ ಅಳವಡ್ತದೆ. ಅದಕ್ಕೆ ಹೇಳ್ತಾರೆ ಬಹು ಸುಲಭ, ಭಾಳ ಸುಲಭ ಐತಿ. ಯಾವಾಗ ಗುರು ನಿನ್ನ ಮೇಲೆ ಕೃಪೆ ಮಾಡಿದಾಗ, ಕೃಪೆ ಮಾಡಿ ಆತನ ಏನಾದರೂ ವಾಕ್ಯ ಹೇಳಿದನಂದ್ರೆ ಇನ್ನೂ ಸುಲಭ ಆಗ್ತದೆ, ಈಜಿ ಆಗಿಬಿಡ್ತದೆ. ಅದು ಇಲ್ಲಾಂದ್ರೆ ಭಾಳ ಕಠಿಣ ಆಗಿಬಿಡ್ತದೆ. ಅದಕ್ಕೆ ಹೇಳ್ತಾರೆ, ನೀನು ಒಲಿದರೆ ಕೊರಡು ಕೊನರುವುದಯ್ಯ, ನೀನು ಒಲಿದರೆ ಬರಡು ಹೈನುವುದಯ್ಯ, ನೀನು ಒಲಿದರೆ ವಿಷವ ಅಮೃತಬಹುದಯ್ಯ, ನೀನು ಒಲಿದರೆ ಸಕಲ ಪದಾರ್ಥಗಳು ಇದರಲ್ಲಿ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ವಿಷ ಕೂಡ ಅಮೃತ ಆಗ್ತದೆ, ಅಥವಾ ಒಲಿದ್ರೆ ಕೊರಡು ಕೊನರುವುದಯ್ಯ ಅಂತ ಹೇಳ್ತಾರೆ. ಅದಕ್ಕೆ ಅಷ್ಟು ಒಂದು ಶಕ್ತಿ ಗುರುವಿನ ಒಂದು ಭಾವದಲ್ಲಿ ಇರ್ತದೆ, ಒಂದು ನೋಟದಲ್ಲಿ ಇರ್ತದೆ, ಒಂದು ಸ್ಪರ್ಶದಲ್ಲಿ ಇರ್ತದೆ ಗುರುವಿಂದು. ಅದಕ್ಕೆ ಈ ರೀತಿ ಮಾಡ್ಕೊಂಡಾಗ ಏನಾಗ್ತದೆ ಅಂತಂದ್ರೆ ಅವಾಗ ಜ್ಞಾನ ಅಳವಡ್ತದೆ. ಇಲ್ಲಿ ಕೂಡ 6ನೇ ನುಡಿಯಲ್ಲಿ ಕೊಡ್ತಾರೆ, ಸರ್ವ ಭಾವನೆಯಲ್ಲಿ ಸರ್ವಾತ್ಮಕತ್ವದೇ ಅಂತ ಹೇಳ್ತಾರೆ. ಸರ್ವ ಭಾವನೆ ಅಂದರೆ ಸಕಲ ವೃತ್ತಿಗಳಲ್ಲಿ, ಸಕಲ ವೃತ್ತಿಗಳು ಉಂಟಾದಲ್ಲಿ ಸರ್ವರ ಆತ್ಮಸ್ವರೂಪದಿಂದ ಯಾವಾಗಲೂ ಸುಖ ಪ್ರಾಪ್ತಿಯು ತನಗೆ ಬರಲಾಗಿ ಅಂತ ಹೇಳ್ತಾರೆ. ಯಾಕಂದ್ರೆ ಸರ್ವನಾಮಾತ್ಮಕ, ಯಾಕಂದ್ರೆ ಸರ್ವನಾಮ ರೂಪಾತ್ಮಕ ಘಟಪಟಾದಿ ಸಕಲ ಭಾವನೆಗಳಲ್ಲಿಯೂ ಅಂತ ಹೇಳ್ತಾರೆ ಅವರು. ಯಾಕಂದ್ರೆ ಸರ್ವನಾಮ ರೂಪಾತ್ಮಕ, ಏನು ನಾಮ ರೂಪದಿಂದ ಕೂಡಿದವಲ್ಲ, ಸರ್ವ ಭಾವನೆಯಲ್ಲಿ ಸರ್ವಾತ್ಮಕತ್ವದೇ ಅಂತ ಹೇಳ್ಯಾರ ಅವರು. ಸರ್ವ ಭಾವನೆಯಲ್ಲಿ ಅಂತಂದ್ರೆ ಸಕಲ ವೃತ್ತಿಗಳು ಉಂಟಾದಲ್ಲಿ, ಭಾಳಷ್ಟು ವೃತ್ತಿಗಳು ಅಲ್ಲಿ ಉಂಟಾಗ್ತಾವ. ಅಲ್ಲಿ ಸರ್ವರ ಆತ್ಮ ಸ್ವರೂಪದಿಂದ, ಸರ್ವರ ಆತ್ಮ ಸ್ವರೂಪದಿಂದ ಯಾವಾಗಲೂ ಸುಖ ಪ್ರಾಪ್ತಿಯು ತನಗೆ ಬರಲಾಗಿ ಅಂತ ಹೇಳ್ತಾರೆ. ಅಂದ್ರೆ ಈ ಕಾಣುವಂಥದ್ದು ನಾಮರೂಪಾತ್ಮಕ ಘಟಪಟಾದಿಗಳೇನದಾವ, ಈ ಸಕಲ ಭಾವನೆಗಳಲ್ಲಿಯೂ ಜಗತ್ತಿನೊಳಗೆ ಪರಬ್ರಹ್ಮವನ್ನು ನಾವು ಕಾಣಬೇಕಾಗಿತ್ತು, ಪರಮಾತ್ಮನನ್ನು ನಾವು ಕಾಣಬೇಕಾಗಿತ್ತು ಅಂತಂದ್ರೆ ಈಗ 5 ಅಂಶಗಳು ಅದಾವೆ. ಅಸ್ಥಿ ಭಾತಿ ನಾಮ ರೂಪು ಅಸ್ಥಿ ಭಾತಿ ಪ್ರಿಯ ಅಂತ ಹೇಳ್ಬಿಟ್ಟು, ಅದರಲ್ಲಿ ನಾವು ಭಗವಂತನ ಇರುವಿಕೆ ನೋಡಬೇಕಾಗಿತ್ತು ಅಂತಂದರೆ ನಾಮರೂಪವನ್ನು ತೆಗಿಬೇಕು, ಅಸ್ಥಿ ಭಾತಿ ಪ್ರಿಯವನ್ನು ಕಾಣಬೇಕು, ಅಂದಾಗ ಮಾತ್ರ ಕಾಣಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಇಲ್ಲಿ ಸಕಲ ಭಾವನೆಗಳಲ್ಲಿಯೂ ನಾನು ತಾನು ಅಸ್ಥಿ ಭಾತಿ ಪ್ರಿಯ ರೂಪದಿಂದನೇ ಅಲ್ಲಿ ನೋಡ್ಬೇಕಾಗ್ತದೆ ಇರುವಂಥದ್ದು. ಸಕಲ ಏನು ದೃಶ್ಯ ಈ ಪದಾರ್ಥಗಳು ಏನು ಕಾಣಿಸ್ತಾವ ಅವು ಎಲ್ಲವೂ ಅಸ್ಥಿ ಭಾತಿ ಪ್ರಿಯ ರೂಪದಿಂದ ಕೂಡಿದವು ಯಾಕಂದ್ರೆ ಇವು ಎಲ್ಲದರಲ್ಲಿ ಅಸ್ಥಿ ಭಾತಿ ಪ್ರಿಯ ರೂಪದಿಂದ ಕೂಡ್ಕೊಂಡಿರುವಂಥವು. ನಾಮರೂಪಗಳು ವ್ಯಭಿಚಾರಿಯಾಗಿದ್ದಾವೆ, ಯಾಕಂತಂದ್ರೆ ಇವು ಒಂದ್ರಾಗ ಒಂದಿಲ್ಲ, ಒಂದು ಕಾಲದಲ್ಲಿ ತೋರ್ತಾವೆ, ಇನ್ನೊಂದು ಕಾಲದಲ್ಲಿ ತೋರಂಗಿಲ್ಲ. ಈ ನಾಮ ರೂಪು ಇವು ಹೋಗೋದು ಬರೋದು ಮಾಡುವಂಥವು. ರೂಪ ಕೂಡ ಯಾವಾಗಲೂ ಇರುವಂಥದ್ದಲ್ಲ, ನಾಮ ಕೂಡ ಅದು ಕೂಡ ಮಿಥ್ಯವಾಗಿರುವಂಥದ್ದು. ನಾಮರೂಪ 2 ಮಿಥ್ಯೆ, ಅಸ್ಥಿ ಭಾತಿ ಪ್ರಿಯ 3 ಸತ್ಯ ಇರುವಂಥದ್ದು. ಅದಕ್ಕೆ ಈ ನಾಮರೂಪಗಳು ಹೆಂಗದ ಹೋಗುವಂಥದ್ದು ಬರುವಂಥದ್ದು ಇರ್ತಾವೆ, ಇವು ಮಿಥ್ಯೆ ಇರುವಂಥದ್ದು. ಅದಕ್ಕೆ ಇವು ನಿಶ್ಚಯವಾಗಿ ಇದನ್ನು ನೀ ತಿಳ್ಕೊಂಬೈತ್ರ. ಈ ರೀತಿ ತಿಳ್ಕೊಂಡಾಗ ನಾಮರೂಪ ಮಿಥ್ಯ ಅದಾವ, ಅಸ್ಥಿ ಭಾತಿ ಪ್ರಿಯದಿಂದ ಕೂಡಿದಂಥದ್ದು ಸತ್ಯ ಅದಾವ ಅಂತ ಈ ರೀತಿ ನಿಶ್ಚಯವಾಗಿ ತಿಳಿಯೋದ್ರಿಂದ ನಿನಗೆ ಯಾವಾಗಲೂ ಇರುವಂಥ ನಿತ್ಯವಾಗಿರುವಂಥ ಸುಖವು ನಿನಗೆ ಯಾವಾಗಲೂ ಇರುವಂಥದ್ದು ಪ್ರಾಪ್ತಿ ಆಗ್ತದೆ. ಅದರಿಂದ ನಾಮರೂಪಗಳನ್ನು
ಇಲ್ಲೇನಾಗ್ತದ ಬಾಧಿಸುವಂಥದ್ದು, ಅಂದರೆ ಅದು ಇರಂಗ ನಾಮರೂಪಗಳನ್ನು ತೆಗೆಯುವಂಥದ್ದು. ಈ ರೀತಿ ನಾಮರೂಪಗಳನ್ನು ಬಿಟ್ಟು ನೋಡಿದಾಗ ಸರ್ವವು ಬ್ರಹ್ಮಮಯ ಕಾಣಿಸ್ತದೆ. ಈಗ ಹೇಳ್ತಾರೆ ಎಲ್ಲ ಕಡೆ ಬ್ರಹ್ಮನೇ ಅದನ್ರಿ, ಮತ್ತು ಹೇಳ್ತಾರಲ್ಲ ಎಲ್ಲ ಕಡೆ ಬ್ರಹ್ಮನ ಅದನ, ಎಲ್ಲ ಕಡೆ ತುಂಬಿದಾನ, ಅಣುರೇಣು ತೃಣಕಾಷ್ಟದಲ್ಲಿ ಭಗವಂತ ಅದಾನ ಅಂತ ನಾವು ಅಂಥ ಒಂದು ಅಣುರೇಣು ತೃಣಕಾಷ್ಟದಲ್ಲಿ ಪರಮಾತ್ಮ ಇದ್ದಾನ, ಬ್ರಹ್ಮಮಯದಿಂದ ಆದ, ಈ ಮಣ್ಣಿನಿಂದ ಮಡಿಕೆ ಆಗ್ಯದ, ಬಂಗಾರದಿಂದ ಆಭರಣಗಳಾಗ್ಯಾವ, ಎಲ್ಲ ಕಡೆನೂ ಮಣ್ಣೆ ತುಂಬ್ಯದ ಗಡಿಗೆ ಒಳಗೆ, ಎಲ್ಲ ಕಡೆ ಬಂಗಾರ ತುಂಬ್ಯದ ಆಭರಣ ಒಳಗೆ ಅಂತಂದ್ರೆ ಇಲ್ಲಿ ಕೂಡ ಬ್ರಹ್ಮಮಯದಿಂದನೇ ಈ ಜಗತ್ತು ತೋರ್ತದ, ಬ್ರಹ್ಮನ ಅಂಶನೇ ಐತೆ, ಎಲ್ಲ ಕಡೆ ಬ್ರಹ್ಮನೇ ಇದ್ದಾನಂತ ತಿಳ್ಕೊಳ್ಬೇಕಾದ ನಾಮರೂಪ ತೆಗಿಬೇಕು. ತೆಗೆದಾಗ ಏನಾಗ್ತದ, ಆ ರೀತಿ ತೆಗೆದು ನೋಡಿದಾಗ ಸರ್ವವು ಬ್ರಹ್ಮಮಯ ಕಾಣಿಸ್ತದೆ ನೋಡಿ. ಯಾಕಂತಂದ್ರೆ ಈ ರೀತಿಯಾಗಿ ಈಗ ತರಂಗಗಳು ಅಂದರೆ ಈಗ ನೀರಿನ ಒಳಗೆ ಏನದಾವ, ಕೆಲವು ತೆರೆ ನೊರೆಗಳು ಬರ್ತಾವೆ, ಆದರೆ ಬಂಗಾರ ಇದು ನೀರು ಬಿಟ್ಟು ತೆರೆ ನೊರೆಗಳು ಅದಾವೇನು? ಆ ತೆರೆ ನೊರೆಗಳಲ್ಲಿ ಏನೈತೆ? ನೀರೇ ಅದಾವ. ಅದೇ ರೀತಿ ಕೂಡ ಈ ಜಗತ್ತಿನ ಒಳಗೆ ಇದು ಯಾವ್ದು ರೂಪ ಐತೆ ಅಂದರೆ ಬ್ರಹ್ಮನ ರೂಪ ಐತೆ. ನಾವು ನೋಡುವಂಥದ್ದು ನಾಮರೂಪವನ್ನು ತೆಗಿಬೇಕು. ಬರೀ ನೀರು, ಈಗ ಸಮುದ್ರ ತೆರೆನೊರೆಗಳು ಬರ್ತಾವೆ, ತೆರೆನೊರೆ ಅನ್ನೋದು ಬೇಡ, ಅವು ನೀರೇ ಅದಾವೆ, ಅದಕ್ಕೆ ಅದು ನೀರಂತ ತೆಗೆಯುವಂಥದ್ದು, ನಾಮರೂಪವನ್ನು ತೆಗೆಯುವಂಥದ್ದು ನೀರೇ ಅದಾವೆ. ಅದೇ ರೀತಿ ಕೂಡ ಜಗತ್ತಿನೊಳಗೆ ನಾಮರೂಪ ತೆಗೆಯುವಂಥದ್ದು ಅಸ್ಥಿಭಾತಿ ಪ್ರಿಯದಿಂದ ನೋಡಿದಾಗ ಸರ್ವವು ಬ್ರಹ್ಮಮಯವಾಗಿ ತೋರ್ತದ. ಈ ರೀತಿ ಸರ್ವಾತ್ಮಕ ಸಮಾಧಿ ಅಂತ ಇದಕ್ಕೂ ಕೂಡ ಹೇಳುತ್ತಾರೆ ಅವರು. ಮತ್ತು ಇಲ್ಲಿ 7ನೇ ನುಡಿಯಲ್ಲಿ ಇದೊಂದು ನೋಡೋಣ. ನೇತ್ಯಾತ್ಮಕ ಸಮಾಧಿಯ ಸ್ವರೂಪವನ್ನು ಹೇಳ್ತಾರೆ. ಎನಿತು ತೋರ್ಕೆಗಳೊಳಗನಿತೆಲ್ಲವನು ತನ್ನೊಳಿನಿತಿಲ್ಲವನೇ ಕಾಣಬ ಬಗೆಯದು ವನಿತೆ ನೇತ್ಯಾತ್ಮಕವೆನಿಪ ಸಮಾಧಿ ಎಂದೆನು ತೀರ್ಪರು ಅಖಿಳ ಸನ್ಮುನಿಗಳು ಅಂತ ಕೂಡ ಹೇಳ್ತಾರೆ. ಏನು ಹೇಳ್ತಾರೆ? ಎನಿತು ಅಂದ್ರೆ ಎಷ್ಟು, ತೋರಿಕೆಗಳೊಳಂದ್ರೆ ಪ್ರತೀತಿಗಳಲ್ಲಿ ಅಷ್ಟೆಲ್ಲವನ್ನು ತನ್ನಲ್ಲಿ ಸ್ವಲ್ಪ ಆದರೂ ಇಲ್ಲ. ಸರ್ವಾತ್ಮಕ ನೇತ್ಯಾತ್ಮಕ ಎರಡು ಹೇಳ್ತಾರಲ್ಲ, ಇಲ್ಲಿ ನೇತ್ಯಾತ್ಮಕ ಅಂತಂದರೆ ಏನು ತೋರ್ತದೆ ಅವ್ಯಾವ ನಿನ್ನಲ್ಲಿಲ್ಲ. ಇಲ್ಲಂದರೆ ಎಲ್ಲವನ್ನ ನೇತಿಗಳಿಯುವಂಥದ್ದು. ಅಲ್ಲಿ ಸರ್ವಾತ್ಮಕ ಬೋಧೆಯಲ್ಲಿ ಎಲ್ಲ ನಿನ್ನ ಸ್ವರೂಪದಂತಲೇ ಹೇಳುವಂಥದ್ದು. ನೇತ್ಯಾತ್ಮಕ ಬೋಧನೆಯಲ್ಲಿ ಇದನ್ನು ನೀನಲ್ಲ ಅಂತ ನೇತಿಗಳಿತ ಹೋಗುವಂಥದ್ದು. ತನಗೆ ಯಾವ ಸಾಕಾರ ಮತ್ತು ನಿರಾಕಾರ ಪದಾರ್ಥಗಳು ತೋರ್ತಾವೋ ಅವು ಹೆಂಗದಾವ, ನಿನಗೆ ತೋರುವಂಥವು ಸತ್ಯ ಅದಾವೇನೋ ವಿಚಾರ ಮಾಡ್ಬೇಕು. ನಿನಗೇನು ತೋರ್ತಾವೋ ಎಲ್ಲ ಮಿಥ್ಯ ಅದಾವಂತ ತಿಳ್ಕೊಂಬಿಡು. ಅದ್ಭುತಲ್ಲ. ಎಲ್ಲ ಶರೀರವನ್ನು ಹಿಡ್ಕೊಂಡೆ ಜಗತ್ತಿನೊಳಗೆ ನಿನಗೆ ಏನೇನು ತೋರ್ತಾವ ಅವೆಲ್ಲ ಮಿಥ್ಯ ಅದಾವ. ಸಾಕಾರದಿಂದನ ತೋರ್ಲಿ, ನಿರಾಕಾರದಿಂದರ ತೋರ್ಲಿ, ಅವೆಲ್ಲ ಪದಾರ್ಥಗಳು ಏನದಾವ ಅವೆಲ್ಲ ಅನಿತ್ಯದಿಂದ ಕೂಡಿದಾವ. ತನ್ನ ನಿಜದಲ್ಲಿ ಹೆಂಗದಾವೋ ನಿನ್ನ ನಿಜ ಸ್ವರೂಪದಲ್ಲಿ ಕಲ್ಪಿತ ಅದಾವ. ಈ ಕಲ್ಪನೆ ಅಂದರೆ ಯಾರಾದರೂ ಸತ್ಯ ಅಂದ್ಕೊಳ್ತೀವಿ. ಇಲ್ರಿ, ನಾನು ಕಲ್ಪನೆಯಿಂದ ಹೇಳಿದ್ದೀನಿ, ನಾ ಸತ್ಯ ಅಂತ ಹೇಳಿಲ್ರಿ ಅಂತ ವಾದ ಮಾಡ್ತಿರ್ತಾರೆ ಕೆಲವು ಕಡೆ ನೋಡ್ರಿ. ಹೌದಲ್ಲ? ಅದಕ್ಕೇನು ಹೇಳ್ತಾರೆ ಇಲ್ಲಿ? ನಾನು ಕಲ್ಪನೆಯಿಂದ ಹೇಳಿದ್ರಿ ಅಂತ ಹೇಳ್ತಾರೆ. ಹಾಗಾಗಿಬಿಟ್ಟು ಇಲ್ಲೇನು ಹೇಳ್ತಾರ, ಇಲ್ಲಿ ತನ್ನ ನಿಜದಲ್ಲಿ ಇವೇನದಾವ ಸಾಕಾರವಾಗಿರುವಂಥ ನಿರಾಕಾರವಾಗಿರುವಂಥ ಎಲ್ಲ ಪದಾರ್ಥಗಳು ಹೆಂಗದಾವ ಕಲ್ಪಿತ ಆಗಿದಾವ. ಅದರಿಂದ ಇವು ಯಾವ ಸತ್ಯ ಅಲ್ಲ. ಯಾವಾದರೂ ಸತ್ಯ ಅದಾವೇನು ಅಂದರೆ ಇಲ್ಲ ಅಂತ ಇವುಗಳನ್ನು ತ್ಯಾಗ ಮಾಡಿ, ಇವುಗಳನ್ನೇನು ಮಾಡಬೇಕು? ತ್ಯಾಗ ಮಾಡಿ ಕೇವಲ ಅಧಿಷ್ಠಾನ ನಿರ್ವೀಕಾರ ತನ್ನ ಸ್ವರೂಪ ಸ್ಥಿತಿಯಿಂದ ತಾನಿರಲ್ಲ. ಅಂದ್ರೆ ಇದಕ್ಕೆಲ್ಲಷ್ಟು ಅಧಿಷ್ಠಾನವಾಗಿರುವಂಥದ್ದು ನಿರ್ವೀಕಾರವಾಗಿರುವಂಥದ್ದು ನಿನ್ನ ಸ್ವರೂಪದಲ್ಲೇ ಇಷ್ಟೆಲ್ಲ ನಡೆದಾವೆ ನೋಡ್ರಿ. ನಾವು ಮೂಲವನ್ನು ಬಿಟ್ಟಿದ್ದೀವಿ. ಎಷ್ಟು ಅಜ್ಞಾನ ಅಂತ ಹೇಳಬೇಕು. ನಮ್ಮ ಮೂಲ ಮನೆಯನ್ನೇ ಬಿಟ್ಟಿದ್ದೀವಿ, ಮೂಲ ಸ್ವರೂಪವನ್ನೇ ಬಿಟ್ಟಿದ್ದೀವಿ, ಮೂಲ ಆನಂದವನ್ನೇ ಬಿಟ್ಟಿದ್ದೀವಿ ಅಂತಂದಾಗ ಇದು ದೊಡ್ಡ ಅಜ್ಞಾನ. ಅದಕ್ಕೆ ನಿನ್ನ ಸ್ವಸ್ವರೂಪ ಹೆಂಗೈತಪ್ಪ ಅಂತಂದ್ರೆ ನಿನ್ನಲ್ಲಿ ಇದೆಲ್ಲ ತೋರ್ದಂಗೆ ಆಗಕತ್ತದ. ಅದು ಹೆಂಗೆ? ಕಲ್ಪನೆಯಿಂದ, ಕನಸಿನಂಗ. ನಾವೇನು ಇಷ್ಟೆಲ್ಲ ಮಾಡ್ತಾಯಿದ್ದೀವಿ ಅದೆಲ್ಲ ನಿನ್ನ ಕಲ್ಪನೆಯಿಂದ ನಡೆಯುವಂಥದ್ದು ಹೊರತಾಗಿ ಕನಸಿನಂತೆ ಹೊರತಾಗಿ ಇದು ನಿಜ, ನಿನ್ನ ನಿಜದಲ್ಲಿ ಇದು ಯಾವುದೂ ಇಲ್ಲ. ಇದನ್ನೆಲ್ಲ ಸತ್ಯ ಅಲ್ಲ. ಇದು ಏನು ಮಾಡ್ತಾ ಇದ್ದೀವಿ, ಈ 3 ಶರೀರಗಳಾಗಿರ್ಬೋದು, ಜನನ ಮರಣ ಆಗಿರ್ಬೋದು, ನಾವು ತೋರುವಂಥ ಇದು ಎಲ್ಲಷ್ಟು ಮಿಥ್ಯೆ ಐತಪ್ಪ ಅಂತ ಹೇಳಿಬಿಟ್ಟು ಯಾವಾಗ ಇವೆಲ್ಲವನ್ನು ತ್ಯಾಗ ಮಾಡಿ ಅವಾಗ ತನ್ನ ಅಧಿಷ್ಠಾನ ನಿರ್ವೀಕಾರ ತನ್ನ ಸ್ವಸ್ವರೂಪದ ಸ್ಥಿತಿಯಿಂದ ತಾನೇ ಇದ್ದಾಗ ಇದಕ್ಕೆ ಏನು ಹೇಳ್ತಾರೆ?
ನೇತ್ಯಾತ್ಮಕ ಸಮಾಧಿ. ಇಲ್ಲಿ ಏನೂ ಒಂದಿಲ್ಲ ನೋಡ್ರಿ, ಎಲ್ಲವನ್ನ ತೆಗೆದು ಹಾಕುವಂಥದ್ದು ಯಾವುದು ನಿನ್ನ ನಿಜ ಸ್ವರೂಪದಲ್ಲಿ ಇಲ್ಲ. ಆದರೆ ಉಳಿಯುವಂಥ ನೀನೇ, ಎಲ್ಲಕ್ಕೂ ಆಧಾರವಾಗಿರುವಂಥವು ನೀನೇ, ಅಧಿಷ್ಠಾನ ಸ್ವರೂಪವಾಗಿರುವಂಥವು ನೀನೇ. ನಿನ್ನೊಳಗೆ ಯಾವ ರೀತಿ ಕನಸು ನಿನ್ನೊಳಗೆ ಎಲ್ಲ ರೀತಿ ತೋರ್ತದೋ ಅದೇ ರೀತಿ ನಿನ್ನ ನಿಜ ಸ್ವರೂಪದಲ್ಲಿ ಈ ಜಗತ್ತಿನ ಆಗು ಹೋಗುಗಳು ಎಲ್ಲ ತೋರ್ತವೆ. ಅದರ ವಿಚಾರ ಮಾಡಿದ್ರೆ ಸತ್ಯ ಅದಾವೇನೋ ಅಂದರೆ ಇಲ್ಲ. ಕಾಮನ್ ಬಿಲ್ಲು ತೋರ್ತದ, ಸತ್ಯ ಅದ ಇಲ್ಲ. ಮೃಗಜಲ ನೀರು ತೋರ್ತದ, ಸತ್ಯ ಅದೇನೋ ಇಲ್ಲ ಅಲ್ಲ. ಅದೇ ರೀತಿ ಕೂಡ ಇಲ್ಲಿ ತೋರಿದಂಗೆ ಆಗ್ತದೆ, ಆದ್ರೆ ವಿಚಾರ ಮಾಡಿದರೆ ಇದು ಸುಳ್ಳೈತೆ. ಎಲ್ಲಿ? ನಿನ್ನಲ್ಲಿ, ನಿನ್ನ ನಿಜ ಸ್ವರೂಪದಲ್ಲಿ ಇವೆಲ್ಲ ಸುಳ್ಳದಾವ. ಇದಕ್ಕೆ ಏನು ಹೇಳ್ತಾರೆ? ನೇತ್ಯಾತ್ಮಕ ಸಮಾಧಿ ಅಂತ ಇಲ್ಲಿ ಹೇಳ್ತಾರೆ. ಭಾಳ ಅದ್ಭುತವಾಗಿ ಇಲ್ಲಿ ಹೇಳ್ತಾರೆ. ನಾವು 8 ನುಡಿ ಇಟ್ಕೊಂಡು ನಾಳೆ ಮಾತಾಡೋಣ. ಭಾಳಷ್ಟು ಶ್ರೇಷ್ಠ ಮಟ್ಟದಂಥ ವಿಚಾರಗಳು ಇವು. ನೋಡೋಣ ಮತ್ತೆ ನಾಳೆ ಏನು ಹೇಳ್ತಾರೆ ಕೇಳೋಣ. ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರ ಓಂ.